ಒಬ್ಬ ಆಟೋ ಡ್ರೈವರು ಸ್ಟಂಟ್ ಮ್ಯಾನ್ ಆಗಿ ಬಂದು ಸ್ಟಂಟ್ ಮಾಸ್ಟರ್ ಆಗಿ ಸ್ಟಂಟ್ ಮಾಸ್ಟರ್ ಆದ್ಮೇಲೆ ಡಾಕ್ಟರೇಟ್ವರೆಗೂ ಹೋಗಿ ಸೊ ಇವತ್ತು ಇಡೀ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಹ್ಯಾಪನಿಂಗ್ ಇಂಡಿಯಾದ ನಂಬರ್ 1 ಸ್ಟಂಟ್ ಮಾಸ್ಟರ್ ಡಾಕ್ಟರ್ ಕೆ ರವಿವರ್ಮ. ಏನೋ ರವಿವರ್ಮ ಮತ್ತೆ ರಾಜ್ ಬಿ ಶೆಟ್ಟಿ ಏನೋ ಡೀಲ್ ಮಾಡ್ಕೊಂಡಿದ್ದೀರಾ. ಭೀಮನ ಅವತಾರಕ್ಕೆ ಶಿವಣ್ಣ ಯಾವ ರೀತಿ ಇರಬೇಕು, ಶಿವನ ಅವತಾರದಲ್ಲಿ ಹೆಂಗಿರ್ತಾರೆ, ಅರ್ಧನಾರೀಶ್ವರಿಗೆ ಹಿಂಗಿರ್ತಾರೆ, ಇದರಿಂದ ತುಂಬಾ ದೊಡ್ಡ ಕೆಲಸ ಇದೆ. ಕ್ಲೈಮ್ಯಾಕ್ಸ್ ದೊಡ್ಡ ಯುದ್ಧ ಮಾಡ್ದಂಗೆ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೀವು ನಂಬಲ್ಲ, ಜೇಮ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಟೌನ್ ಹಾಲ್ ಎದುರುಗಡೆ ನಾವು ಬ್ಲಾಸ್ಟ್ ಮಾಡಿದ್ವಿ. ಅಂದ್ರೆ ನನ್ನ ಲೈಫ್ ಕೆರಿಯರ್ ಅಲ್ಲೇ ಇದು ನನ್ನ ಎರಡನೇ ಒಂದು ದೊಡ್ಡ ಸಿನಿಮಾದ ಅವಕಾಶ. ಮೊದಲನೇದು ಬಂದು ಸಂಗೊಳ್ಳಿ ರಾಯಣ್ಣ. ಶಿವಣ್ಣ ಅವರ ಆರೋಗ್ಯ ಏರುಪೇರಾಗೋಯ್ತು. ಸೊ ಆ ಸಂದರ್ಭನ ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ ಕೇಳಿದ ತಕ್ಷಣ ನಮ್ಗೆಲ್ಲೇ ನಡ್ಕೊಂಬಂದ್ಬಿಡ್ತು. ಗುಟ್ಟಳ್ಳಿ ಗವಿಂಗಾದ್ರೇಶ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದು ಯಾವುದೇ ಥರ ತೊಂದರೆ ಇಲ್ದಂಗೆ ಕಾಪಾಡಪ್ಪ ಅಂತ ಹೇಳ್ಕೊಂಡು. ಇವರು ಬಾಹುಬಲಿಲಿ ಏನು ಈ ಪ್ರಭಾಸ್ ಅವರು ಮೇಲೆ ಎಗ್ರಿ 3 ಬಾಣ ಹೊಡಿತಾರೆ, ಅದನ್ನ ನಾನು ಅವಾಗ್ಲೇನೆ ಸ್ಟೋರಿ ಬೋರ್ಡ್ ಮಾಡಿ ಇಟ್ಟಿದ್ದೆ. ನಾನು ಅಲ್ಲೇ ಬಾಂಬ್ಗಳು ಅವು ಇವೆಲ್ಲ ರೆಡಿ ಮಾಡೋಂಥ ಜಾಗ ಅಲ್ಲೇ, ಅದ್ರ ಒಳಗಡೆನೆ ಹೋಗಿ ಶೂಟ್ ಮಾಡಿದ್ವಿ 1.5 ತಿಂಗಳು. ನಾವು ಆ ಜನರಲ್ ಕೊಟ್ಟಿದ್ದೆ ಟಿ ಶರ್ಟ್ ಇದು. ಏನ್ ತಿಂಗ್ ನಾನು ಈ ಉಂಗ್ರನ ಇಲ್ಲಿ ಹಾಕೊಂತೀನಿ ಅಂತಂದ್ರೆ, ಏನಾದ್ರು ಶಾರ್ಟ್ಸ್ ಹೇಳ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ, ಬಾಬಾ ನನ್ನ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಸುದೀಪ್ ಸರ್ ಜೊತೆ ಒಂದು ನೈಟ್ ಎಪಿಸೋಡ್, ಒಂದು ಕಾಳಿದು ಒಂದು ಸಾಂಗ್ ನಡೆಯುತ್ತೆ, ಸಾಂಗ್ ಜೊತೆಗೆ ಒಂದು ಆಕ್ಷನ್. ಆ ಫೈಟ್ ನೋಡ್ರಿ ಏನಂತೀರ, ಅದು ತುಂಬಾ ಅದ್ಭುತವಾಗಿದೆ. ಲ್ಯಾಂಡ್ ಲಾರ್ಡ್ ನಮ್ದೆ, ಕಲ್ಟ್ ನಮ್ದೆ. ಈ ಸರಿ ಡಿಸೆಂಬರ್ ನಾನು ಓಪನ್ ಆಗಿ ಹೇಳ್ತೀನಲ್ಲ, ಕರ್ನಾಟಕಕ್ಕೆ ಹಬ್ಬ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನಾನು ರವಿವರ್ಮ ಮಾಸ್ಟರ್, ಡಾಕ್ಟರ್ ಕೆ ರವಿವರ್ಮ, ಇಂಡಿಯಾದ ನಂಬರ್ 1 ಸ್ಟಂಟ್ ಮಾಸ್ಟ್ರು. ಇವತ್ತು ಇಡೀ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಹ್ಯಾಪನಿಂಗ್ ಸ್ಟಂಟ್ ಕೊರಿಯೋಗ್ರಾಫರ್. ತುಂಬ ಹೆಮ್ಮೆ ಆಗುತ್ತೆ ಈ ವಿಷಯ ಹೇಳೋದಕ್ಕೆ. ಅಂದರೆ ಯಾವುದಾದ್ರೂ ಸಿನಿಮಾ ಮಾಡೋದಲ್ಲ ರೀ, ಅದು ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ಸಿನಿಮಾ. ಅಂದರೆ ಇವರು ಸಿನಿಮಾಗಳ ಸ್ಟಂಟ್ನ ರೆಫರೆನ್ಸ್ ತೊಗೊಳ್ತಾರಲ್ಲ, ಇದಕ್ಕಿಂತ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ 45 ಸಿನಿಮಾ ನೋಡಿದ ಮೇಲೆ ಫಸ್ಟ್ ನನಗೆ ಮೈಂಡಿಗೆ ಬಂದಿದೆ, ಏಕೈಕ ಒಬ್ಬ ಟೆಕ್ನಿಷಿಯನು ನನಗೆ ಮಾತಾಡಿಸ್ಲೇಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನೆನ್ನೆಯಿಂದ ಹುಡುಕ್ತಾ ಇದ್ದೆ. ಸಿನಿಮಾ ನೋಡಿದ್ಮೇಲೆ ರಿವ್ಯೂ ನೀವೆಲ್ಲ ನೋಡಿರ್ತೀರ. ಸೊ ಫೈನಲಿ ಮಾಸ್ಟರ್ ಸಿಕ್ಕಿದ್ದಾರೆ, ಬಂದೀನಿ. ಯಾವುದೋ ಕೊರಿಯೋಗ್ರಫಿ ಮುಗಿಸ್ಕೊಂಡು ಇಕ್ತಾನೆ ಜಸ್ಟ್ ಬಂದಿದ್ದಾರೆ. ಸೊ ವೆಯ್ಟ್ ಮಾಡ್ತೀವಿ, ಸಿಕ್ಕಿದ್ದಾರೆ. ತುಂಬ ವಿಷಯ ಇದೆ ಮಾತಾಡೋದಕ್ಕೆ. ಎಸ್ಪೆಷಲಿ 45 ನೀವು ಏನೆಲ್ಲ ಇವತ್ತು ಕೊಂಡಾಡ್ತಾ ಇದ್ದೀರಾ, ಸಂಭ್ರಮಿಸ್ತಾ ಇದ್ದೀರಾ. ಎಸ್ಪೆಷಲಿ ಆ ಚೇಸಿಂಗು, ಆ ಒಂದು ಪೋರ್ಷನ್, ಕ್ಲೈಮ್ಯಾಕ್ಸ್ ಅಂತಿದ್ದೀರಾ, ಶಿವ ಅಂತ ಇದ್ದೀರಾ. ನೀವು ಏನೇನು ಅಂತಿದ್ದೀರೋ ಅದೆಲ್ಲದ್ರದ ಹಿಂದಿನ ಶಕ್ತಿ ಕೈ ಈಗ ನನ್ನ ಜೊತೆಗಿದೆ. ಸರ್ ಕಂಗ್ರ್ಯಾಚುಲೇಷನ್ಸ್ ಮೊದಲಿಗೆ. ಥ್ಯಾಂಕ್ ಯು. ತುಂಬ ಎಕ್ಸೈಟಿಂಗ್ ವಿಷಯ. ಅಂದರೆ ನನಗೆ ಅವರು ಪ್ರೊಡಕ್ಷನ್ ಹೌಸ್ ಹೋದಾಗ ಒಂದು ಗ್ಲಿಮ್ಸ್ ನೋಡಿದೆ, ಏನಯ್ಯ ಇದು ಅಂತ ಅನಿಸಿತ್ತು. ಬಟ್ ನಿನ್ನೆ ಬಿಗ್ ಸ್ಕ್ರೀನಲ್ಲಿ ನೋಡಿದ್ಮೇಲೆ, ಆ ಪಿಕ್ಸಲ್ಸಲ್ಲಿ ಇದನ್ನು ನೋಡಿದ್ಮೇಲೆ ಬಾ ಹಂಗೆ ಜುಮ್ ಅಂತ ನಾನು ಒಂದು ಸಲ ಶೆಳ್ಳೆ ಹೊಡೆದೇನಿ. ಅಂದರೆ ಯಾವಾಗಲೂ ಆ ಮಾಸ್ ಪಲ್ಸು, ಆ ಮಾಸಿಫೈಯು ನಿಮ್ಮಂಥವ್ರಿಗೆ ನಿಮಗೆ ಮಾತ್ರನೇ ಅದು ಗೊತ್ತಿರೋದು. ನೀವು ಆ ಇಮ್ಯಾಜಿನೇಷನ್ ಆಗಲಿ, ಆ ಒಂದು ಈಗ ಉಪೇಂದ್ರ ಅವರ ಎಂಟ್ರಿ ಶಾಟಿಂಗ್ ಬಂದ ತಕ್ಷಣ ನಮ್ಗೆ ಗೊತ್ತಿಲ್ಲದ್ರೆ ನಾವು ಶೆಳ್ಳೆ ಹೊಡಿತೀವಿ. ಶಿವಣ್ಣ ಆ ಒಂದು ಅಷ್ಟು ಇದರಲ್ಲಿ ಬರ್ಬೇಕಾದ್ರೆ ಒಂದೊಂದಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ ಶೆಳ್ಳೆ ಹೊಡೆದಿದ್ದೀವಿ ಸರ್. ಅಂದರೆ ಇವಾಗ ನಾವು ರಿವ್ಯೂ ಮಾಡೋದಕ್ಕೂ ಅಥವಾ ಸಿನಿಮಾ ನೋಡೋದಕ್ಕೂ ಹೋಗಿರ್ತೀವಿ, ಅದೆಲ್ಲ ಮರೆತು ಬಿಡ್ತು. ಓಕೆ. ಅಂದರೆ ಅಷ್ಟು ಆ ಸ್ಕೇಲ್ ಆಫ್ ವರ್ಕು. ಆ್ಯಂಡ್ ತುಂಬ ಹೆಮ್ಮೆ. ಪ್ರತಿ ಸಲ ನೀವು ಸಿಕ್ಕಿದಾಗೆಲ್ಲ ಹೇಳ್ತೀವಿ, ಬಟ್ ನಿಜವಾಗ್ಲೂ ನಮ್ಮ ನೆಲದಲ್ಲಿ ನೀವಿರೋದು, ನಮ್ಮ ಸಿನಿಮಾಗಳನ್ನು ನೀವು ಮಾಡ್ತಿರೋದೇ ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಅಂದರೆ ತುಂಬ ಹೆಮ್ಮೆ ಅನ್ಸುತ್ತೆ ಕನ್ನಡ ಸಿನಿಮಾಗಳಿಗೆ ಈ ಥರದೊಬ್ಬ ಮಾಸ್ಟರ್ ಇರೋದು. ಇಲ್ಲ ಏನು ಅಂದರೆ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಗ್ತಲ್ಲ, ಬಟ್ ಎಲ್ಲ ಇಲ್ಲಿರೋ ಅಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ಗಳು, ನನ್ನ ಡೈರೆಕ್ಟರ್ಗಳು, ನನ್ನ ನಿರ್ಮಾಪಕರುಗಳು, ನನ್ನ ಹೀರೋಗಳು, ಇವರೆಲ್ಲ ನಾನು ಸಪೋರ್ಟ್ ಮಾಡಿ ಬೆಳೆಸಿ ಅದನ್ನು ಮೆಚ್ಚುಗೆ ಕೊಟ್ಟು ಈ ಆಡಿಯನ್ಸ್ ನನ್ನ ಕರ್ಕೊಂಬಂದಿದ್ದಕ್ಕೆ ಇವತ್ತಿನ ಸಹ ಇಲ್ಲಿದ್ದೀನಿ ಅಷ್ಟೇ. ಇಲ್ಲಿಂದ ಇನ್ನೊಂಚೂರು ಎಲ್ಲ ಒಂದು ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅದೇ ನನಗೊಂದು ದೊಡ್ಡ ಅವಾರ್ಡು, ದೊಡ್ಡ ಒಂದು ಸ್ಯಾಲ್ರಿ ಕೊಟ್ಟಂಗೆ. ಅದು ನನಗೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇಲ್ಲ ನೀವು ಪಾಪ ನಿಮ್ಮ ಆ ಪರಿಶ್ರಮ, ಸಾಧನೆ, ಮೈಕೈ ಎಲ್ಲ ಅದೆಷ್ಟು ಮೂಳೆಗಳು ಮುರ್ಕೊಂಡಿದ್ದೀರೋ ದೇವ್ರಿಗೆ ಗೊತ್ತು. ಆ್ಯಂಡ್ ಒಂದು ವಿಷಯ, ಈ ಒಂದು ಸಿನಿಮಾ ನೋಡಿದಾಗ ನನಗನ್ಸಿದ್ದು, ನಾವು ಸಿನಿಮಾದ ಒಳಗಡೆ ಆ್ಯಸ್ ಅ ಟೆಕ್ನಿಷಿಯನ್ನು ಅಥವಾ ಆ ಥರದ್ದು ಒಂದು ಆ್ಯಂಗಲಲ್ಲಿ ನೋಡಿದಾಗ ಇದು ಸಾಮಾನ್ಯ ಕೆಲಸ ಅಲ್ಲದೆ ಅಲ್ಲ. ಆಮೇಲೆ ನಾನು ಗ್ರಾಫಿಕ್ಸ್ ಟೀಮ್ನ ಮಾತಾಡಿಸ್ತಾ ಇದ್ದೆ. ಅಂದರೆ ನಮಗೆಲ್ಲ ಆಲ್ರೆಡಿ ಮಾಡ್ಕೊಟ್ಬಿಟ್ಟಿದ್ರು ಸರ್ ಅಂತ ಇದ್ರು. ಸೊ ನಿಮ್ಮ ಹತ್ರ ಬಂದು ಹಿಂಗೆ ನಾನು ಇದು ಕೇಳ್ಬೇಕಾದ್ರೆ ಗೊತ್ತಾಯಿತು, ಅಂದರೆ ಈ ಲೆವೆಲ್ ಆಫ್ ವರ್ಕು, ಅಷ್ಟು ಮೈನ್ಯೂಟ್ ವರ್ಕ್ನ ನೀವು ಸ್ಕೆಚ್ ಮಾಡ್ಕೊಂಡು ಮಾಡಿದ್ದೀರಾ ಅಂತಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ನನಗೂ ಎಷ್ಟು ಕುತೂಹಲ ಇದೆಯೋ, ಮೇ ಬಿ ಸಿನಿಮಾ ನೋಡಿದವ್ರಿಗೆಲ್ಲರಿಗೂ ಆ ಕುತೂಹಲ ಇರುತ್ತೆ. ಒಂದೊಂದೇ ಬಿಡಿಯಾಗಿ ಕೇಳ್ತಾ ಹೋಗ್ತೀನಿ, ದಯವಿಟ್ಟು ಹೇಳ್ತಾ ಹೋಗಿ. ಓಕೆ. ಫಸ್ಟ್ ಆಫ್ ಆಲ್, ಈ ಒಂದು ಪ್ರಾಜೆಕ್ಟ್ ಒಳಗಡೆ ನೀವು ಬಂದ ಮೇಲೆ ಅದು ಆ ಟ್ರೀಟ್ಮೆಂಟ್ನೇ ಬೇರೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಅದು ಹೇಗಾಯಿತು ಸರ್? ಹೇಗೆ ಏನು ಅನ್ನೋದನ್ನು ನಿಜ ಹೇಳಬೇಕು ಅಂತಂದರೆ, ಈ ಸಿನಿಮಾ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್. ಉಪೇಂದ್ರ ಸರ್ ಅವರ ಇಂಟ್ರಡಕ್ಷನ್ ಫಸ್ಟ್ ನಾವು ಹೋಗಿದ್ದು. ಅಲ್ಲಿವರೆಗೂ ಅದಕ್ಕೂ ಮುಂಚೆ 1-2 ಸರಿ ಅರ್ಜುನ್ ಜನ್ಯ ಅವ್ರಿಗೆ ಫೋನ್ ಮಾಡಿದರು, ಬಟ್ ಡೇಟ್ ಅವೈಲೇಬಲ್ ಆಗಿರಲಿಲ್ಲ. ಆ ಹೈದರಾಬಾದ್ ಉಪೇಂದ್ರ ಸರ್ದ ಇಂಟ್ರಡಕ್ಷನ್ನು ರಾಜ್ ಬಿ ಶೆಟ್ಟಿ ಅವ್ರ ಮೇಲೆ ಅಟ್ಯಾಕ್ ನಡೆಯೋಂಥ ಒಂದು ಸೀನಿಗೆ ನಾವು ಹೋಗಿದ್ದು. ಅಲ್ಲಿ ಹೋಗಿ ನಾವು ವರ್ಕ್ ಮಾಡಿದ್ದು ನಮ್ಮ ಸ್ಟೈಲು ಅರ್ಜುನ್ ಸರ್ಗೆ ಗೊತ್ತಾದ ಮೇಲೆ
ಅವ್ರು ಇತ್ಕೊಂಡು ಇಲ್ಲ ರವಿ ಸರ್ಕಲೇ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವಾಗ ಅವ್ರಿಗೆ ಕಾನ್ಫಿಡೆಂಟ್ ಬಂದಿದ್ದು. ಅದು ಬಂದಾದ್ಮೇಲೆ ನಾನು ನೆಕ್ಸ್ಟ್ ವರ್ಕ್ ಮಾಡಿದ್ದೆ ಚೇಸಿಂಗ್. ಅದು ಚೇಸ್ ಬಂದು 7-8 ಡೇಸು ಇಲ್ಲಿ ನಾಗರಬಾವಿ, ನಮ್ಮ ನಾಯಂಡಹಳ್ಳಿ ಮತ್ತು ಬೆಂಗಳೂರು ಸುತ್ತಮುತ್ತ ಇಲ್ಲೇ ನಾವು ಶೂಟ್ ಮಾಡಿದ್ದು, ಬೇರೆ ಎಲ್ಲೂ ಮಾಡಿಲ್ಲ ನಾವು. ಸಿಟಿ ಒಳಗಡೆ ಎಲ್ಲ ಸೆಟಪ್ ಮಾಡಿಕೊಂಡು ನನ್ನ ಮ್ಯಾನೇಜರ್ಸು ಎಂಟೈರ್ ನನ್ನ ಆ್ಯಕ್ಷನ್ ಟೀಮ್, ಬಾಂಬೆ ಟೀಮ್, ಬ್ಯಾಂಗ್ಳೂರು ನನ್ನ ಸ್ಟಂಟ್ ಯೂನಿಯನ್, ಕರ್ನಾಟಕ ಸ್ಟಂಟ್ ಯೂನಿಯನ್ ಟೀಮ್, ಇವ್ರುಗಳೆಲ್ಲ ಸಹಕಾರದಿಂದನೇ ಇವತ್ತು ನೀವೇನು ಔಟ್ಪುಟ್ ನೋಡಿದ್ರಿ, ಏನು ಒಂದು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾಯಿದ್ರ, ಇವ್ರುಗಳ ಸಹಕಾರ ಇಲ್ಲದೆ ಏನು ಕೆಲಸ ಆಗ್ತಿರಲಿಲ್ಲ. ಬಟ್ ಇದ್ರ ಹಿಂದೆ ತುಂಬ ಜನದ ಶ್ರಮ ಇದೆ. ಅವತ್ತಿನ ಸಹ ಚೇಸ್ ಶೂಟ್ ಮಾಡಿದ್ದು ನಮ್ಮ ಚಂದ್ರು ಕ್ಯಾಮ್ರಾಮ್ಯಾನ್ ಇದ್ದಿದ್ದು. ಸತ್ಯ ಹೆಗ್ಡೆ ಅವ್ರದ್ದು ಡೇಟ್ ಕ್ಲಾಶ್ ಆಗಿತ್ತು, ಕಾರಣಾಂತರದಿಂದ ಶೇಖರ್ ಚಂದ್ರು ಅವರಿದ್ದರು, ಅವ್ರ ಜೊತೆ ಚೇಸ್ನ ನಾವು ಶೂಟ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಚೇಸಲ್ಲಿ ಒಂದೊಂದು ಅನುಭವನೂ ಬೇರೆ ರೀತಿ. ಇವಾಗ ಸಣ್ಣದೇನೋ ಒಂದು ಡೈಲಾಗ್ ಹೇಳೋರು, ಸರಿ ಅಂದ್ಬಿಟ್ಟು ನಾವು ಹಿಂಗೆ ಹೋಗ್ಬೇಕಾದ್ರೆ ಇವಾಗ ನೀವು ಟ್ರೈಲರ್ ನೋಡಿರ್ಬೋದು, ನೀವು ಒಂದು ಶಾರ್ಟ್ಸ್ ಇದೆ, ಸಿಗ್ನೇಚರ್ ಶಾರ್ಟ್ಸ್, ಹೋಗ್ತಾ ದಡ್ಡ ಅಂತ ಹೊಡ್ಕೊಂಡ್ರೆ ಒಂದು ಮಾರುತಿವ ನಿಂಗೆ ಫ್ಲಿಪ್ ಆಗುತ್ತೆ. ಫ್ಲಿಪ್ ಆದರೆ ಹಿಂಗೆ ನೋಡ್ಕೊಂಡಿದ್ದೆ, ಡೈರೆಕ್ಟರ್ ಕರೆದೆ, ಸರ್ ಇಲ್ಲಿ ಹಿಂಗೆ ಹೋಗ್ತಾ ಹಿಂಗೆ ಬ್ಲಾಸ್ಟ್ ಆಗುತ್ತಲ್ಲ ಸರ್, ಒಂದು ಏನೋ ಡೈಲಾಗ್, ನೋ ಪಾರ್ಕಿಂಗ್ ಎಲ್ಲ ಗಾಡಿನ ಸರ್ ಹಿಂಗೆ ಆಗುತ್ತೆ ಅನ್ನೋದು ಅಂತ ಏನೋ ಅಂತಂದಾಗ ಅವರು ಹೌದು ಹೌದಲ್ವಾ ಇದನ್ನ ಹಿಂಗೆ ಮಾಡೋಣ ಫಸ್ಟ್ ಏನ್ಕೊಂಡು, ಒಬ್ಬ ಬ್ಲಾಸ್ಟ್ ಆಗಿ ಬಿದ್ದರೆ ಅವನು ಒಂದು ಐಸ್ ಇನ್ನೂ ಗಟ್ಟಿ ಇದೆ ಕಣೋ, ಇವೊಂದು ಮುಗಿದೋಯ್ತು ಕಣೋ ಅಂತ ಹೇಳ್ಕೊಂಡು ಹೋಗ್ರೆ ಹಿಂಗೆ ಗಾಡಿಗಳು ಕುತ್ಕೊಂಡು ಹೋದಾಗ ಅವಾಗ ಇಮಿಡಿಯೇಟ್ ಅರ್ಜೆಂಟ್ ನೋ ಪಾರ್ಕಿಂಗಲ್ಲೆಲ್ಲ ಗಾಡಿನ ಸರ್ ಹಿಂಗೆ ಆಗೋದು, ಈ ಥರದ್ದೆಲ್ಲ ಅಲ್ಲಲ್ಲೇ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿಕೊಂಡು ಡೈಲಾಗ್ಗಳು ಕ್ರಿಯೇಟ್ ಮಾಡಿಕೊಂಡು. ಬಟ್ ಏನಂತಂದರೆ ನಾವು ಅದು ಕೆಲಸ ಮಾಡಿದೆ ನಮ್ಗೆ ಗೊತ್ತಾಗಲಿಲ್ಲ ಹೇಳ್ಬೇಕು ಅಂತಂದರೆ. ಬಟ್ ಎಂಟೈರ್ ನನ್ನ ಟೀಮ್ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ, ನನಗೆ ಆ ಒಂದು ಸೀಕ್ವೆನ್ಸ್ಗೆ ವೆಹಿಕಲ್ ಕೊಟ್ಟಂಥ ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗ ವೆಹಿಕಲ್ ಕೊಟ್ಟ. ತಿರ್ಗಿ ಅದಾದಮೇಲೆ ಮ್ಯಾನೇಜರ್ಸ್ ಟೀಮು, ನನ್ನ ಸ್ಟೆಂಟ್ ಟೀಮು, ಮನೀಶ್ ತ್ಯಾಗಿ ಅಂತ ಅಂದ್ಬಿಟ್ಟು ಬಾಂಬೆಯಿಂದ ಸ್ಪೆಷಲ್ ಎಫೆಕ್ಟ್ಸ್ ಬ್ಲಾಸ್ಟ್ಗಳೆಲ್ಲ ಮಾಡೋವಂಥವ್ರು. ತಿರ್ಗಿ ಎಂಟೈರ್ ಆ ಟ್ರಕ್ಗಳು ವೀಲ್ಗಳೆಲ್ಲ ಅದಕ್ಕೆಲ್ಲ ಬೇರಿಂಗ್ಗಳೆಲ್ಲ ಮಾಡಿಕೊಂಡು, ನೈಟಲ್ಲಿ ಸ್ಕಿಡ್ಗಳು ಮಾಡಿಕೊಂಡು, ರೋಡೆಲ್ಲ ಬ್ಲ್ಯಾಕ್ ಮಾಡಿಕೊಂಡು, ನಿಜವಾಗ್ಲೂ ಆ್ಯಡ್ಸ್ ಆಫ್ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ನನಗೆ ಅವತ್ತಿನ ಸಹ ಪರ್ಮಿಷನ್ ಮಾಡಿಕೊಟ್ಟಂಥ ರವಿ ಅವ್ರು ಇರ್ಬೋದು, ಮ್ಯಾನೇಜರ್ ರವಿ ಅವ್ರು ಇರ್ಬೋದು, ಮತ್ತು ಸುರೇಶ್ ಅವ್ರು ಇರ್ಬೋದು, ಎಲ್ಲರೂ. ಆಮೇಲೆ ಇದ್ರ ಹಿಂದೆ ಇನ್ನೂ ಒಬ್ಬರು ಕೆಲಸ ಮಾಡಿದೆ, ಯಾರು ಅಂದರೆ ಡೈರೆಕ್ಷನ್ ಟೀಮ್. ಜಂಬೆ ಅಂತ ಒಬ್ಬ ಹುಡುಗ ಇದ್ದಾನೆ, ಭಾರತಿ ಅಂತ ಒಂದು ಹುಡುಗಿ, ಇನ್ನೊಂದು ಹುಡುಗಿ ನೀತು ಅಂತ ಒಂದು ಹುಡುಗಿ ಇದ್ದಾಳೆ. ತಿರ್ಗಿ ಅದಾದಮೇಲೆ ಇನ್ನೊಬ್ಬ ಹುಡುಗ ಇದ್ದ. ಒಂದು 4-5 ಜನ ಡೈರೆಕ್ಷನ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು, ಕೋಆಪ್ರೇಟ್ ಮಾಡ್ಕೊಂಡು. ರಾತ್ರಿ ಎಲ್ಲ ಪಾಪ ಬೆಳಗಿನ ಜಾವ 6 ಗಂಟೆಗೆ ನಾವು ಪ್ಯಾಕಪ್ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲರೂ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ರು. ಎಕ್ಸ್ಪೆಷಲಿ ನನ್ನ ಕರ್ನಾಟಕದ ಸ್ಟಂಟ್ ಯೂನಿಯನ್ ಟೀಮ್ಗೆ ನಾನು ಗ್ರೇಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವು ರೆಗ್ಯುಲರಾಗಿ ಓಡಾಡೋ ಜಾಗ ಬೆಂಗಳೂರು, ಈ ಒಂದು ಟ್ರಾಫಿಕಲ್ಲಿ, ಈ ಒಂದು ಮೊಮೆಂಟಮಲ್ಲಿ ಆ ಥರದ ಸ್ಟಾರ್ಗಳು, ಅಷ್ಟು ಕ್ರ್ಯೂ, ಆ ಲೆವೆಲ್ ಆಫ್ ವೆಹಿಕಲ್ಸು, ಬ್ಲಾಸ್ಟಿಂಗು, ಅಂದರೆ ನೈಟು ಬೆಂಗಳೂರನ್ನ ಇಷ್ಟು ಚೆನ್ನಾಗಿ ಇಷ್ಟು ಬ್ಯೂಟಿಫುಲ್ಲಾಗಿ ತೋರಿಸೋದ್ರ ಜೊತೆಗೆ ಅಂದರೆ ನನಗೆ ತುಂಬ ಫೇವ್ರೇಟ್ ಶಾಟ್ ಅದು. ಕೆಂಗೇರಿ ಬ್ರಿಡ್ಜ್ ಮೇಲೆ ಹಿಂಗೊಂದು ಇದು ಬರುತ್ತೆ ಇದು, ಆಮೇಲೆ ಅವರು ಶಿವಣ್ಣ ಮಾಡ್ಬೇಕಾರೆ ಅವ್ರನ್ನ ಎಳ್ಕೊಳ್ಳೋ ಅಂಥ ಸೀಕ್ವೆನ್ಸು ಸರ್, ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ರಿಯಲ್ ಲೊಕೇಶನ್ಸು ನಾವು ನೋಡೋಣ, ನನಗೆ ಹೆಂಗಿದು ಅಂತ ಅನ್ನಿಸ್ತು. ಅಂದರೆ ಒಂದು ಹೌದು, ನಾನು ಸಿನಿಮಾಟೋಗ್ರಫರ್ ಬಗ್ಗೆ ಮಾತಾಡಲೇಬೇಕು, ಅಷ್ಟು ನಿಮಗೆ ಇದ್ರೆ ಮಾತ್ರ ಈ ಔಟ್ಪುಟ್ ಎಲ್ಲ ಬರೋಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಸೊ ಈ ಒಂದು ನೈಟು ಬೆಂಗಳೂರಿನ ಈ ಥರ ಅಂದರೆ ಪ್ರತಿ ಸಲನೂ ಒಂದೊಂದು ಈ ಥರದೊಂದು ಏನೋ ಒಂದು ಯೂನಿಕ್ ಮಾಡ್ತಿರ್ತಾರೆ ನೀವು. ಸೊ ಈ ಸಲ ಈ ಒಂದು ರಿಯಲ್ ಲೊಕೇಶನ್ಸಲ್ಲಿ ಈ ಸ್ಕೇಲ್ ಆಫ್ ಸ್ಟಂಟ್ ಮಾಡಿದ್ದು ಹೇಗಾಯಿತು ಸರ್? ಸರ್ ನಿಜವಾಗ್ಲೂ ಹೇಳ್ತಾ ಏನಿಲ್ಲ ಸರ್, ಎಂಟೈರಲ್ಲಿ ಅಂದರೆ ಎವ್ರಿ ಡೇ ನಾವೇನು ಮಾಡ್ತಾಯಿದ್ವಿ, 6 ಗಂಟೆ ಶೆಡ್ಯೂಲ್ ಯಾರು ಬರೋಲ್ಲ ಕೆಲಸ, 6 ಗಂಟೆಗೆ ನನಗೆ ಬೇಕಾಗಿಲ್ಲ ಶೆಡ್ಯೂಲ್ ಅಂತ. ನನಗೆ ಶೆಡ್ಯೂಲ್ ಸ್ಟಾರ್ಟ್ ಮಾಡಬೇಕಾಗಿರೋದು 9 ಗಂಟೆಗೆ ಬರಬೇಕು ಎಲ್ಲರೂ. 9ರಿಂದ 10 ಗಂಟೆ ಗಂಟ ಊಟ ಮಾಡ್ತೀವಿ. 10 ಗಂಟೆ ಮೇಲೆ ಕೆಲಸ ಸ್ಟಾರ್ಟ್. 10 ಗಂಟೆ ಮೇಲೆ ಮಾಡ್ತೀವಿ, ಅದು 10:30 11 ಗಂಟೆ ಆಗುತ್ತೆ ಅಂದ್ಕೊಳ್ಳಿ. 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಯಾವಾಗ ಮಿಡ್ ನೈಟ್ 2 ಗಂಟೆ ಮೇಲೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ರಾಜರಾಜೇಶ್ವರಿ ನಗರ ಗೇಟು, ಕೆಂಗೇರಿಲಿ ಏನು ಮಾಡಿದ್ವಿ, ಒಂದು ದಿವಸ ಬಿಫೋರೇ ಹೋಗ್ಬಿಟ್ಟು ಅದಕ್ಕೆ ಬ್ರಿಡ್ಜಿಗೆ ಏನು ಬೇಕೋ ಆ ರೀತಿ ಲೈಟಿಂಗ್ ಮಾಡ್ಕೊಂಡ್ವಿ. ಆ ಬ್ರಿಡ್ಜ್ ಮಾತ್ರ ಲೈಟಿಂಗ್ ಕಾಣೋಷ್ಟು ಲೈಟಿಂಗ್ ಮಾಡಿಸಿದ್ವಿ. ತಿರ್ಗಿ ಅದಾದಮೇಲೆ ನಾಗರಬಾವಿ ಹತ್ರ ಹೊಸದಾಗಿ ಆಗಿರೋಂಥ ರಿಂಗ್ ರೋಡ್ಗೆ, ಪೂರ್ತಿ ಎಂಟೈರ್ ರಿಂಗ್ ರೋಡ್ಗೆ ಲೈಟ್ ಪರ್ಮಿಷನ್ ತೊಗೊಂಡು ಎಕ್ಸ್ಟ್ರಾ ಲೈಟ್ಸ್ಗಳು ಹಾಕ್ಸ್ಕೊಂಡು ಅದೊಂದು ಇದು ಮಾಡಿದ್ವಿ. ತಿರ್ಗಿ ಅದಾದಮೇಲೆ ನಾಯಂಡಹಳ್ಳಿ ಸರ್ಕಲಲ್ಲಿ ಎಕ್ಸ್ಪೆಷಲಿ ಆ ನಾಯಂಡಹಳ್ಳಿ ಬ್ರಿಡ್ಜ್ ಅಡಿಲಿ ಹೋಗ್ಬೇಕು ಅಂತಂದರೆ ಯು ಕಾಂಟ್ ಬಿಲೀವ್, ಆ ಒಂದು ಸೈಡ್ ರೋಡನ್ನು ಫ್ರೀ ಮಾಡಿದ್ವಿ, ಇನ್ನೊಂದು ಸೈಡ್ ರೋಡಲ್ಲಿ ಅರ್ಧ ಪೂರ್ತಿ ರೋಡು ಡಿವೈಡ್ ಮಾಡಿಬಿಟ್ಟು ಅದಕ್ಕೆಲ್ಲ ಒಂದು ಸಪ್ರೇಟಾಗಿ ಕೋನ್ಗಳು ಇಟ್ಬಿಟ್ಟು ವೆಹಿಕಲೇ ಸಪ್ರೇಟಾಗಿ ಹೋಗ್ಬೇಕು. ಈ ರೋಡಲ್ಲಿ ನಾವು ಹೆಂಗೆ ಬಂದರೆ ಏನೇನು ಶಾರ್ಟ್ಸ್ ತೆಗಿಬೇಕು ಅನ್ನೋದು ಎವ್ರಿಥಿಂಗ್ ಸ್ಟೋರಿ ಬೋರ್ಡ್. ಎಕ್ಸ್ಪೆಷಲಿ ನಾನು ಮಾಡಿದ ಈ ಸಿನಿಮಾದಲ್ಲಿ ಇವಾಗ ಅರ್ಜುನ್ ಸರ್ ಡೈರೆಕ್ಟ್ರೇ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು, ಈ ಥರದೊಂದು ಚೇಸ್ ಸೀಕ್ವೆನ್ಸ್ ಬೇಕು, ಈ ಥರದೊಂದು ಇದೆ ಅಂತ ಹೇಳ್ಬಿಟ್ರು. ಬಟ್ ಈ ಸೀಕ್ವೆನ್ಸ್ ಮಾಡಬೇಕಾದ್ರೆ ಎಂಟೈರ್ ಬ್ಲಾಸ್ಟಿಂದ ಹಿಡಿದು ಎಷ್ಟು ವೆಹಿಕಲ್ ಇರುತ್ತೆ, ಏನೇನು ಮಾಡ್ತೀವಿ,
ಅದನ್ನ ಪೂರ್ತಿ ನಾವು ಸ್ಟೋರಿ ಬೋರ್ಡ್ ಮಾಡಿದ್ವಿ. ಆ ಸ್ಟೋರಿ ಬೋರ್ಡ್ ಮಾಡಿದಂಥವನು ನಮ್ಮ ಬಾಂಬೆ ಟೀಮ್ ಅವನು ಸ್ಟೋರಿ ಬೋರ್ಡ್ ಮಾಡಿಕೊಂಡು ಅದ್ರ ಪೂರ್ತಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಯಾವ್ಯಾವ ಶಾರ್ಟ್ ಆದಮೇಲೆ ಎಷ್ಟು ಬೇಕು ಎಡಿಟ್ ವೈಸ್ ಇಷ್ಟೇ ಬೇಕು. ಅಲ್ಲಿಂದ ಉಪೇಂದ್ರ ಸರ್ ಟ್ರಕ್ ಓಡಿಸ್ಕೊಂಬತ್ತಾ ಇರ್ತಾರೆ, ಇಲ್ಲಿ ಶಿವಣ್ಣ ಹೋಗ್ತಾ ಇರ್ತಾರೆ, ಬೈದಿಂದ ಇವ್ರು ನೋಡೋ ಪಾಯಿಂಟ್ ಆಫ್ ವ್ಯೂ ಶಾರ್ಟ್ಸ್, ಎಗೇನ್ ಅವ್ರ ಸಜೆಷನ್ ಶಾರ್ಟ್ಸ್, ಹೋಗೋದು ಒಂದು ಓವರ್ಲಾಪ್ ಶಾರ್ಟ್ಸ್ಗಳು ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಅದಕ್ಕೂ ಮುಂಚೆನೇ ಬಂದು ಇವಾಗ ನಮ್ಗೆ ಹೆಂಗಿದ್ರು ಏನಂತ ಹೇಳಿದ್ವಿ 9 ಗಂಟೆ ಮೇಲೆ ಶೂಟಿಂಗ್. ಅದೇ ಥರ ನಮ್ಮ ಮೋಹನ್ ಪಂಡಿತ್ ಅಂತ ಆ ಒಂದು ಎಪಿಸೋಡ್ ಮೋಹನ್ ಪಂಡಿತ್ ಆ ಡಿಪಾರ್ಟ್ಮೆಂಟ್ ಬಂದಿದ್ರು. ಅವ್ರಿಗೇನು ಮಾಡಿದ್ವಿ, ಆ ಡಿವೈಡರ್ ಇದೆಯಲ್ಲ ಡಿವೈಡರ್ನ 6 ಗಂಟೆಯಿಂದನೇ ರೆಡಿ ಮಾಡ್ಕೊಳ್ಳೋಕೆ ಹೇಳ್ಬಿಟ್ವಿ. 6 ಗಂಟೆಯಿಂದ ನಾವು ರೆಡಿ ಮಾಡ್ಕೊಂತ ನಾವು ಬರೋಷ್ಟರಲ್ಲಿ 2 ಗಂಟೆಗೆ ಬಂದ್ವಿ. ಅವಾಗ ಅಲ್ಲಿಗೆ ನೀವು ನಂಬಲ್ಲ, ಕರೆಕ್ಟಾಗಿ ಶಾರ್ಪ್ 2 ಗಂಟೆಗೆ ನಾವು ಬಂದು 3:30-4 ಗಂಟೆಗೆ ಅಲ್ಲಿಗೆ ನಾಯಿಂಡಲ್ಲಿ ಕೆಲಸ ಮುಗಿಸ್ಬಿಟ್ವಿ. ಓನ್ಲಿ 3 to 4 hours. ಒಂದು ಶಾರ್ಟ್ಸ್ ತೊಗೊಬೇಕು, ಶಿವಣ್ಣ ಇಲ್ಲ, ಉಪೇಂದ್ರ ಸರ್ ಇರಲಿಲ್ಲ, ಅವತ್ತಿರಲಿಲ್ಲ, ಬರೀ ಜಂಪಿಂಗ್ ಎಲ್ಲ ನಾವು ತೊಗೊತೀವಿ ಅಂತ ಬಂದ್ವಿ. ವಾಲ್ ಹೊಡೆದ್ವಿ, ಹೊಡೆದಾದ್ಮೇಲೆ ಈ ಕಡೆ ಬಂತು, ಕಾರ್ ಅಡ್ಡಾಯಿತು, ಕಾರ್ ಬ್ಲಾಸ್ಟ್ ಆಯಿತು, ನಾವು ಹೊರಟ್ಬಿಟ್ವಿ. ಇನ್ನೊಂದು ದಿವಸ ಶಿವಣ್ಣ ಉಪಿ ಸಾರ್ ಬಂದಾಗ ಅವ್ರ ಕಾಂಬಿನೇಷನ್ ಒಂದು ದಿವಸ ಸಪ್ರೇಟಾಗಿ ನಾವು ತಕ್ಕೊಂಡು ಆ ಥರ ಅಂದರೆ ಶಾರ್ಟ್ ಬೈ ಶಾರ್ಟ್ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು. ಬಟ್ ನಿಜವಾಗ್ಲೂ ಹೇಳ್ಬೇಕಂತಂದರೆ ನನ್ನ ಎಲ್ಲ ಟೀಮ್, ಆಮೇಲೆ ಮಂಜುನಾಥ್ ಅಂತ ನನ್ನ ಹತ್ರ ಒಬ್ಬ ಹುಡುಗ ಇದ್ದಾನೆ ಅಸಿಸ್ಟೆಂಟು, ಮಂಜುನಾಥ್ ಮತ್ತು ವಿಜಿ ಮತ್ತು ಪ್ರಮುಖ್ ಅಂತ ಒಬ್ಬ ಇದ್ದಾನೆ, ಕೆ ವಿಜಯ್ ಕುಮಾರ್ ಅಂತ ಒಬ್ಬ ಇದ್ದಾರೆ. ಇವರೆಲ್ಲ ನನ್ನ ಎಂಟೈರ್ ಟೀಮ್, ಸ್ಟೆಂಟ್ ಟೀಮ್, ಇವ್ರುಗಳ ಸಹಾಯಕರನೇ. ಎಕ್ಸ್ಪೆಷಲಿ ಮಂಜುನಾಥ್ ಇದಕ್ಕೆ ತುಂಬ ಕೆಲಸ ಮಾಡಿದ್ದಾನೆ. ನನ್ನ ಮ್ಯಾನೇಜರ್ ಒಬ್ಬ ಇದ್ದಾನೆ ಮಂಜುನಾಥನವನು. ಎವ್ರಿಥಿಂಗ್ ನನಗೆ ಶಾರ್ಟ್ ಬೈ ಶಾರ್ಟ್, ಮಾಸ್ಟರ್ ಇದಾದ್ಮೇಲೆ ಇದು ರೆಡಿ ಇದೆ, ಇದಾದ್ಮೇಲೆ ಅದು ರೆಡಿ ಇದೆ, ಇದು ತೊಗೊಂಡೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆ ವ್ಯಕ್ತಿ ಎಲ್ಲ ಪೂರ್ತಿ ಏನಿದೆ ನೀಟಾಗಿ ಅದು ಒಂದು ಸ್ಟೋರಿ ಬೋರ್ಡ್ ಥರ ಮಾಡಿಕೊಟ್ಟಾಗ ನಾನು ಇಲ್ಲಿ ಶಾರ್ಟ್ಸ್ ತೆಗಿತಾರೆ, ಇನ್ನೊಂದು ಟೀಮ್ ಕಳಿಸಿ ಅಲ್ಲೊಂದು ರೆಡಿ ಮಾಡಿಸ್ತಾ ಇರಬೇಕು ಬ್ಲಾಸ್ಟ್. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಕ್ಕೆ ಇವತ್ತೊಂದು ದಿವಸ ನಾವು ಇದು ನೋಡಿದ್ದು. ಬಟ್ ಈ ಅನುಭವ ನಮಗೆ ಯಾವುದು ಅಂದರೆ, ಇದಕ್ಕೂ ಮುಂಚೆ ನಾವು ಒಂದು ಅಪ್ಪು ಸರ್ದೊಂದು ಮಾಡಿದ್ವಿ, ಜೇಮ್ಸ್. ಹೌದು, ನೀವು ನಂಬಲ್ಲ, ಜೇಮ್ಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಟೌನ್ ಹಾಲ್ ಎದುರುಗಡೆ ನಾವು ಬ್ಲಾಸ್ಟ್ ಮಾಡಿದ್ವಿ. ಟೌನ್ ಹಾಲ್ ಎದುರುಗಡೆ ಸುರೇಶ್ ಅದಕ್ಕೆ ಮ್ಯಾನೇಜರ್ ಇದ್ರು, ನಮ್ಮ ಸುರೇಶ್, ಮೈಸೂರು ಸುರೇಶ್. ಟೌನ್ ಹಾಲ್ ಎದುರುಗಡೆ ನಾವು ಬ್ಲಾಸ್ಟ್ ಮಾಡಿದ್ವಿ. ನೀವು ನಂಬಲ್ಲ, ಹೊಡೆದ್ವಿ ಟಾಪ ಅಂತ 1 hour ಹಂಗೆ ಹೊಡೆದು ಹಂಗೆ ಹೋಗಿ ಹಂಗೆ ಸೀದಾ ಎತ್ತಿ ಕ್ಲೀನ್ ಮಾಡ್ಕೊಂಡು ರೋಡೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳಸ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಹೋಗಿ ವಾಪಸ್ ಹೋಗ್ತಾ ಇದ್ವಿ ನಾವು ಆ ಥರ. ಆಮೇಲೆ KR ಪುರಂ ಬ್ರಿಡ್ಜ್ ಹತ್ರ ಶೂಟ್ ಮಾಡಿದ್ವಿ ನಾವು ಜೇಮ್ಸ್, ನೀವು ನೋಡಿರಬೇಕು ಚೇಸ್ ಇವತ್ತಿಗೂ. ಅದು ಮಾಡಿದ್ದು ನಮಗೆ ಇಲ್ಲಿ ಒಂದು ಸ್ವಲ್ಪ ಸಹಾಯ ಆಯಿತು. ಅಲ್ಲೂ ಅಷ್ಟೇ ನಾವು ಇದೇ ಥರನೇ 9 ಗಂಟೆ ಮೇಲೆ ಕಾಲ್ ಶೀಟ್ ಹಾಕುವಂಥದ್ದು, 10 ಗಂಟೆ ಊಟ, 11:15 ಗಂಟೆ ಮೇಲೆ 11 ಗಂಟೆ ಮೇಲೆ ನಾವು ಸಿಟಿ ಒಳಗಡೆ ಬರುವಂಥದ್ದು. ಆ ಥರ ಮಾಡ್ಕೊಂಡು ಪ್ರಾಪರ್ ಪ್ಲಾನ್ ಮಾಡಿಕೊಂಡು ವರ್ಕ್ ಮಾಡಿದ್ದು. ಇವತ್ತಿನ ಸಹ ಜನಗಳು ನೋಡಿ ಒಂದು ಸಂತೋಷ ಪಡ್ತಾರಲ್ಲ, ಅಷ್ಟೇ ಸಾಕು, ಇನ್ನೇನಿಲ್ಲ. ಈ ರಿಯಲಿಸ್ಟಿಕ್ ಲೊಕೇಶನ್ಸು ಇದೆಲ್ಲ ನಿಮ್ಗೇನು ಹೋಗ್ತಾರೆ ಈ ಲೆವೆಲ್ಗೆ ಮಾಡೋಕ್ಕೆ. ವೆನ್ ಇಟ್ ಕಮ್ಸ್ ಟು VFX, ಈ ಸಿನಿಮಾ ತುಂಬ ಮಾತಾಡೋವಂಥದ್ದು VFX. ಆ VFXಗೆ ಆ ಥರದ್ದೊಂದು ಡಿಸೈನಿಂಗ್ ಆಗಲಿ, ಆ ಒಂದು ಸರ್ ಆ ಕಂಪ್ಲೀಟ್ ಶಿವತಾಂಡವ ಇದೆಯಲ್ಲ, ಆ ಒಂದು ಅಷ್ಟು ಅವತಾರಗಳು ಇದೆಯಲ್ಲ, ಒಂದೊಂದು ಅವತಾರಕ್ಕೂ ಒಂದೊಂದು ಗೆಟಪ್ಗೂ, ಪ್ರತಿ ಗೆಟಪ್ಗೂ ಶಿಳ್ಳೆ ಬೀಳ್ತಾ ಇದೆ, ಪ್ರತಿ ಒಂದು ಆ್ಯಕ್ಷನ್ಗೂ ಶಿಳ್ಳೆ ಬೀಳ್ತಾ ಇದೆ. ಅಂದರೆ ಇವರು ಅವರು ಅಂತಲ್ಲ, ಎಲ್ಲರೂ ಕಿರಿಸ್ತಾ ಇದ್ದಾರೆ ಓಂ ನಮಃ ಶಿವಾಯ. ಆ ಡಿವೈನಿಟಿ ಫೀಲಿಂಗ್ನ, ಆ ಒಂದು ಫೋರ್ಸ್ನ ತರೋದೇ ಅಷ್ಟು ಸುಲಭ ಅಲ್ಲ. ಸೊ ಈ ಒಂದು ವಿಷಯಕ್ಕೆ ನಿಮ್ಮ ಕೈ ಚಳಕ ತುಂಬ ದೊಡ್ಡದಿದೆ ಇಲ್ಲಿ. ಸೊ ಈ ಡಿಸೈನಿಂಗ್ ಹೆಂಗಾಯ್ತು ಅಂತ ಕ್ಲೈಮ್ಯಾಕ್ಸ್ ಹೇಳಬೇಕು ಅಂತಂದರೆ, ನಾನು ಒಂದು ದೊಡ್ಡ ಯುದ್ಧ ಮಾಡ್ದಂಗೆ ಆಯ್ತು ಆ್ಯಕ್ಚುಲಿ. ಹೇಳಬೇಕು ಅಂತಂದರೆ ನೀವು ನಂಬಲ್ಲ, ಎಲ್ಲ ಅಂದ್ಕೊಂಡಿದ್ದು ನಾವು 1.5 ತಿಂಗಳು ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ದು. ಬಜೆಟ್ ಇಲ್ಲದೆ ನಾವು 1 ತಿಂಗಳು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದಾಗ ಓವರಾಲ್ ನಾವು ಶೂಟ್ ಮಾಡಿದೆ 25 ಡೇಸ್ ನಾವು ಶೂಟ್ ಮಾಡಿದ್ವಿ. 25 ಡೇಸಲ್ಲಿ 5 ಡೇಸ್ ಪ್ರಿಪ್ರೇಷನ್ ಮಾಡ್ಕೊಂಡು 20 ಡೇಸ್ ಶೂಟ್ಸ್ ಮಾಡ್ಕೊಂಡು ಆ ಥರ ಮಾಡ್ಕೊಂಡ್ವಿ. ಇಲ್ಲಿ ಜಿಗಣಿ ಹತ್ರ ಒಂದು ದೊಡ್ಡದೊಂದು, ಯಾಕಂದರೆ ನಮ್ಮ ಸ್ಟುಡಿಯೋಗಳು ಚಿಕ್ಕ ಸ್ಟುಡಿಯೋಲಿ ಆಗಲ್ಲ, ಅದು ಪೂರ್ತಿ ದೊಡ್ಡದೊಂದು ಸ್ಟುಡಿಯೋ ತೊಗೊಂಡು. ಯಾಕಂದರೆ ಔಟ್ಡೋರ್ ಹೋಗ್ಬಿಟ್ರೆ ನಮಗೆ ಸಮಸ್ಯೆ, ಲೈಟ್ ವೇರಿ ಆಗ್ತಾ ಇರ್ತದೆ, ಆಮೇಲೆ ಮಳೆ ಬರ್ಬೋದು, ಮಳೆ ಬಂದರೆ ಶೆಡ್ಯೂಲ್ ಪ್ಯಾಕಪ್ ಆಗುತ್ತೆ, ಏನು ಮಾಡೋದಂತ ಗೊತ್ತಿಲ್ಲ. ನಿರ್ಮಾಪಕರದೇ ಸ್ನೇಹಿತರದೇ ಯಾವುದೋ ಒಂದು ಸ್ಟುಡಿಯೋ ಇತ್ತು. ಆ ದೊಡ್ಡದೊಂದು ಸ್ಟುಡಿಯೋದಲ್ಲಿ ಪೂರ್ತಿ ಗ್ರೀನ್ ಸ್ಕ್ರೀನ್ ಮಾಡಿಕೊಂಡು ಶೂಟ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಆಯಿತು. ಬಟ್ ನನಗೆ ಬಂದು ಫಸ್ಟು ಅರ್ಜುನ್ ಅವ್ರು ಬಂದು ಹೇಳಿದ್ರು, ಈ ಥರ ಮಾಸ್ಟರ್ ಶಿವಣ್ಣಂದು ಶಿವನ ಅವತಾರ, ಹನ್ನೊಂದು ಅವತಾರ ಥರ ಒಂದು ಕಾನ್ಸೆಪ್ಟ್ ಇದು, ಈ ಥರ ಹಿಂಗೆ ಅವತಾರ ಬರ್ತದೆ, ಉಪಿ ಅವ್ರದ್ದು ಬಂದು ಈ ಥರದ ಕ್ಯಾರೆಕ್ಟ್ರು ಅಂತ ಹೇಳೋದು. ಸರಿ, 11 ಅವತಾರ ಯಾವ್ದು ಅಂತಂದರೆ ಅವ್ರ ಅವತಾರಗಳು ಹೇಳಿದ್ರು. ಶಿವ, ಅರ್ಧನಾರೀಶ್ವರ, ಕಾಲಭೈರವ, ನಂದಿ, ಆ ಥರ ಎಲ್ಲ ಶಿವಂದು ಅವತಾರಗಳು ಹೇಳಿದ್ರು. ಸರಿ, ಎಲ್ಲ ನಾನು ಬರ್ಕೊಂಡು ಬ್ರೀಫ್ ತೊಗೊಂಡೆ. ಯು ಕ್ಯಾನ್ ಬಿಲೀವ್, ಕಾಸ್ಟ್ಯೂಮಿಂದ ಹಿಡಿದು ಯಾವ್ಯಾವ ರೀತಿ ಕಾಸ್ಟ್ಯೂಮ್ ಕೊಟ್ಟರೆ ಏನೇನು ಮಾಡ್ಬೋದು ಅಂತ ಅಂದ್ಕೊಂಡು ಎಲ್ಲ ಡಿಸೈನ್ನ ನಾವು ಫಸ್ಟ್ ಅವ್ರಿಗೆ ಥ್ರೋ ಮಾಡಿ ಡಿಸೈನ್ಗಳು ಫಸ್ಟ್ ಲಾಕ್ ಮಾಡ್ಕೊಂಡ್ವಿ ನಾವು. ಇದಕ್ಕೆ ನನಗೊಬ್ಬರು ಬಾಂಬೆಯಿಂದ ಜೂಯಿ ಅಂತ ಒಬ್ಬಳು ಆರ್ಟ್ ಡೈರೆಕ್ಟರ್ ಇದ್ದಾಳೆ, ಅವ್ರ ಕಡೆಯಿಂದ ನಮಗೊಂದಷ್ಟು ಸಣ್ಣದಾಗಿ ನನ್ನ ಪರ್ಸ್ನಲ್ಗೆ ಒಂದಷ್ಟು ಔಟ್ಪುಟ್ ಇಸ್ಕೊಂಡು ನಾನು ಇಲ್ಲಿ ನಮ್ಮ ರೆಡ್ಡಿ ಅವರಿಂತ ಇದ್ದಾರೆ, ಹೈದರಾಬಾದ್ ರೆಡ್ಡಿ, ಅವ್ರ ಜೊತೆ ಕೂತ್ಕೊಂಡು ಏನೇನು ಬೇಕಾಗ್ಬೋದು ಅನ್ನೋದೆಲ್ಲ ಕಾಸ್ಟ್ಯೂಮಿಂದ ಹಿಡಿದು ಏನೇನು ಮಾಡ್ತೀವಿ ಅನ್ನೋದೆಲ್ಲ ಒಂದು ಫಸ್ಟು ಪ್ರಾಪರ್ಟೀಸ್ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಸ್ಟೋರಿ ಬೋರ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇದಕ್ಕೆ ನಾನೇನು ಮಾಡಿದೆ,
ಕಿಶೋರ್ ಅಂತ ಅಂದ್ಬಿಟ್ಟು ಬಾಂಬೆಲಿ ಒಬ್ಬ ವೆರಿ ಗುಡ್ ಸ್ಟೋರಿ ಬೋರ್ಡ್, ನೀವು ನಿಜವಾಗ್ಲೂ ಸ್ಟೋರಿ ಬೋರ್ಡ್ ನೋಡ್ಬಿಟ್ರೆ ನಿಮಗೆ ಕೊಟ್ಟರೆ ನೀವು ಹೋಗ್ಬಿಟ್ಟು ಆ್ಯಕ್ಷನ್ ತಗೊಂಬರ್ತೀರಿ. ಈ ಶಾರ್ಟ್ ನನಗೆ ಹಿಂಗೆ ಬೇಕು, ಹಿಂಗೆ ಇವಾಗ ಅರ್ಜುನ್ ಅವ್ರು ಏನು ವೀಡಿಯೋ ಮಾಡಿದ್ರು ಅದ್ರದ್ದು ಇನ್ನೊಂದು ವರ್ಷ ಸ್ಟೋರಿ ಬೋರ್ಡ್ ಅಂತ ಬರುತ್ತೆ. ಸ್ಟೋರಿ ಬೋರ್ಡ್ನ ನಾನು ಪೂರ್ತಿ ಮಾಡಿ ಹೇಳ್ಬಿಟ್ಟೆ, ಈ ಥರ ಶಿವಣ್ಣ ಬರ್ತಾರೆ, ಉಪ್ಪಿ ಅವ್ರು ಬರ್ತಾರೆ, ಉಪ್ಪಿ ಅವ್ರು ಬಂದು ಹೊಡೆದಾಗ ಏನಾಗುತ್ತೆ, ಈ ಥರ ಹಿಂಗೆಲ್ಲ ಗ್ಯಾಂಗ್ಗಳು ನಿಂತ್ಕೊಂತಾರೆ, ಶಿವಣ್ಣ ಬರ್ತಾರೆ, ರಾಜ್ ಬಿ ಶೆಟ್ಟಿ ನಿಂತ್ಕೊಂಡು ಒಂದು ಕಡೆ ನಿಂತ್ಕೊಂಡಾಗ ಅವ್ರದ್ದು ಅವತಾರಗಳು ಓಪನ್ ಆಗುತ್ತೆ. ಅಷ್ಟು ಅವತಾರದ ಓಪನ್ ಇಂಟ್ರಡಕ್ಷನು. ಅದಾದಮೇಲೆ ಇಲ್ಲಿಂದ ಉಪೇಂದ್ರ ಅವರು ಸ್ಟಾರ್ಟ್ ಮಾಡ್ತಾರೆ. ಇವರು ಚಾರ್ಜ್ ಮಾಡಿದ್ರೆ 2 ಕಡೆಯಿಂದ ವಾರು, ಈ ಕಡೆಯಿಂದ 1,000 ಜನ ಓಡ್ ಬರ್ತಾರೆ, ಈ ಕಡೆಯಿಂದ 11 ಜನ ಶಿವಣ್ಣ 11 ಪ್ಲಸ್ 1 ರಾಜ್ ಬಿ ಶೆಟ್ಟಿ, ಇಷ್ಟು ಜನ ಚಾರ್ಜ್ ಆಗ್ತಾರೆ. ಈ ಥರದ ಸಿಚುವೇಶನ್ ಎಲ್ಲ ಪಿನ್ ಟು ಪಿನ್ ಶಾರ್ಟ್ ಬೈ ಶಾರ್ಟ್ ನಾವು ಸ್ಟೋರಿ ಬೋರ್ಡ್ ಥರ ನೀಟಾಗಿ ಸ್ಕೆಚ್ ಹಾಕ್ಕೊಂಡು, ಸ್ನೇಕ್ನ ಅವತಾರ ಏನು ಬರುತ್ತೆ, ನಂದಿ ಅವತಾರ ಹೆಂಗೆ ಬರುತ್ತೆ, ಹಸುದು ಆ್ಯಸ್ ಇಟ್ ಈಸ್ ಒಂದು ಪೂರ್ತಿ ಹಸುದೊಂದು ಮಿನೇಚರ್ ಮಾಡಿಕೊಂಡು, ತಿರುಗಿ ಯಾವ ಸೈಜ್ ಹಸು ಇರುತ್ತೆ ಅದೇ ಸೈಜ್ದು ಒಂದು ಹಸುನ ನಾವು ಕ್ರಿಯೇಟ್ ಮಾಡಿಕೊಂಡು, ತಿರುಗಿ ಅದ್ರ ಜೊತೆಗೆ ಇನ್ನು ಡಮ್ಮಿ ಹಸುಗಳನ್ನೆಲ್ಲ ನಾವಿಟ್ಕೊಂಡು ಇದ್ರ ಜೊತೆ ಶೂಟ್ಗಳು ಮಾಡಿಕೊಂಡು, ತಿರುಗಿ ಸ್ನೇಕ್ ಅವತಾರಕ್ಕೆ ಯಾವ ರೀತಿ ಬೇಕು, ತಿರುಗಿ ಭೀಮನ ಅವತಾರಕ್ಕೆ ಶಿವಣ್ಣ ಯಾವ ರೀತಿ ಇರಬೇಕು, ಆ ಥರದ್ದೆಲ್ಲ ಒಂದು ಫುಲ್ ಸಿಲಿಕಾನ್ದು ಒಂದು ಇದು ಮಾಡಿಕೊಂಡು, ತಿರ್ಗಿ ಅದಾದಮೇಲೆ ಶಿವನ ಅವತಾರದಲ್ಲಿ ಹೆಂಗಿರ್ತಾರೆ, ಅರ್ಧನಾರೀಶ್ವರಿಗೆ ಹೆಂಗಿರ್ತಾರೆ, ಒಂದು ಲೇಡಿ ಡ್ಯಾನ್ಸರ್ಸ್ ಕರೆಸಿ ಅವ್ರು ಮಾಡೋ ಫೋಸನ್ನು ಶಿವಣ್ಣಂಗೆ ತೋರಿಸ್ತಾ ಇದ್ವಿ ಯಾವ ರೀತಿ ಮಾಡಬೇಕು ಅಂತ. ಧನು ಅಂತ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅವ್ರು ಕರ್ಕೊಂಡು ಆ ಕೊರಿಯೋಗ್ರಾಫರ್ನ ಅವ್ರು ಮಾಡಿದ್ದು ತೋರಿಸಿರೋದನ್ನ ಶಿವಣ್ಣ ಅದೇ ರೀತಿ ಸ್ಟೈಲ್ ನೋಡ್ಕೊಂಡು ಅವ್ರು ಮೇಂಟೈನ್ ಮಾಡಿಕೊಂಡು ಎಲ್ಲ ಇದರಿಂದ ತುಂಬ ದೊಡ್ಡ ಕೆಲಸ ಇದೆ. ಸ್ಟೋರಿ ಬೋರ್ಡೆಲ್ಲ ಮಾಡಾಗೋಯ್ತು. ಸ್ಟೋರಿ ಬೋರ್ಡೆಲ್ಲ ಮಾಡಾದ್ಮೇಲೆ ನಿರ್ಮಾಪಕರಿಗೆ ಫಸ್ಟ್ ತೋರಿಸಿದ್ವಿ, ನೋಡಿ ಸರ್ ಇದು ಅವ್ರು ನೋಡಿದ್ಮೇಲೆ ಇದೇ ಥರನೇ ತೆಗಿತೀರಾ ಸರ್, ನಿಮ್ಮೆಲ್ಲರೂ ಸಪೋರ್ಟ್ ಇದೆ, ಇದೇ ಥರ ಬರುತ್ತೆ, ಬಟ್ ಎಂಟೈರ್ ಟೀಮ್ ಕೆಲಸ ಮಾಡಬೇಕು ಅಂತ ಹೇಳಿದೆ ನಾನು ಫಸ್ಟು. ಎಲ್ಲರೂ ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡೋದು ಖಂಡಿತ ಇದಾಗುತ್ತೆ ಅಂತ. ಆಮೇಲೆ ಅರ್ಜುನ್ ಅವ್ರ ಹತ್ರ ಓಕೆ ತೊಗೊಂಡು ನಿರ್ಮಾಪಕರ ಹತ್ರ ಮಾತಾಡಿ ಸರಿ ಗೋ ಹೆಡ್ ಅಂತ ಅವ್ರು ಹೇಳಾದ್ಮೇಲೆ ಸೀದಾ ಅವಾಗ ಇವರು ಯಾರೋ ಹೈದರಾಬಾದಿಂದ ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ ಎಲ್ಲ ಕೂತ್ಕೊಂಡೆಲ್ಲ ಹೇಳಿ, ಎಷ್ಟು ದಿವಸ ಶೆಡ್ಯೂಲ್ ಬರುತ್ತೆ ಅನ್ನೋದು ಹೇಳಿ, ಎಷ್ಟು ಜನ ಫೈಟರ್ಸ್ಗಳು ಯೂಸ್ ಆಗ್ತಾರೆ ಅಂತ ಅನ್ನೋದೆಲ್ಲ ಹೇಳಿ ಲಾಕ್ ಮಾಡಿಕೊಂಡು ಮೂವ್ ಆಗಬೇಕು. ಮೂವ್ ಆಗೋಕ್ಕೂ ಮುಂಚೆ ಫಸ್ಟು ಹೋಗ್ಬಿಟ್ಟು ಗುಟ್ಟಳ್ಳಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬಂದು ಯಾವುದೇ ಥರ ತೊಂದರೆ ಇಲ್ದಂಗೆ ಕಾಪಾಡಪ್ಪ ಅಂತ ಹೇಳ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ದು. ಶೂಟ್ ಮುಗಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ ತುಂಬ ಕಾಪಾಡ್ದಪ್ಪ, ಯಾರಿಗೂ ಯಾವುದೇ ಥರ ತೊಂದರೆ ಆಗಲಿಲ್ಲ ಅಂತ ಒಂದು ರಿಕ್ವೆಸ್ಟ್ ಮಾಡುವ ಕೈ ಮುಕ್ಕೊಂಡು ವಾಪಸ್ ಬಂದಿದ್ದು. ಇವತ್ತು ದಿವಸ ಅದೇ ಗಂಗಾಧರೇಶ್ವರ ಈಶ್ವರ ಕಾಪಾಡಿ ಎಲ್ರಿಗೂ ಒಂದು ಸಕ್ಸಸ್ ಕೊಟ್ಟಿದ್ದಾನೆ. ಎಲ್ಲ ಅದು ಭಗವಂತನಿಗೆ ಸೇರಬೇಕು, ನಂದೇನಿಲ್ಲ. ಬರೀ ಅವ್ರು ನಡೆಸಿದರೆ, ನಾವು ನಡ್ಕೊಂಡು ಹೋಗಿದ್ದೀರಿ. ನನ್ನ ಜೊತೆ ಎಂಟೇರ್ ನನ್ನ ಸಾಹಸ ಕಲಾವಿದರುಗಳು, ನನ್ನ ಬಾಂಬೆ ಸ್ಟೆಂಟ್ ಯೂನಿಯನ್, ಕರ್ನಾಟಕ ಸ್ಟೆಂಟ್ ಯೂನಿಯನ್ನು, ಇದಕ್ಕೆ ಬಾಂಬೆ ಫೈಟರ್ಸು ನಾನು ಕರೆಸಿದೆ. ತಿರ್ಗಿ ಅದಲ್ಲದೆ ತಿರ್ಗಿ ಅಗೇನ್ ನನ್ನ ಮನೀಶ್ ತಾಯಿಗೆ ಅಂತ ಬಾಂಬೆ ರಿಗ್, ಆಮೇಲೆ ಭರತ್ ಅಂತ ಒಬ್ಬ ಎಸ್ಪೆಷಲಿ ಅವನು ರೋಪ್ ಕಟ್ಟಕ್ಕೆ ಅಂತಲೇ ಒಬ್ಬ ಸಪ್ರೇಟಾಗಿ ಒಬ್ಬ ರೋಪ್ ಅವ್ರು ಕರೆಸಿದ್ವಿ ಅವನು. ತಿರ್ಗಿ ಅದಾದಮೇಲೆ ಮತ್ತೆ ಅಗೇನ್ ಮಂಜುನಾಥ್ ನನ್ನ ಮ್ಯಾನೇಜರ್, ಅದನ್ನು ಅವನು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್. ಶಾರ್ಟ್ಸ್ಗಳೆಲ್ಲ ಡಿವೈಡ್, ಇವತ್ತೊಂದು ದಿವಸ ಇಷ್ಟು ಶಾರ್ಟ್ಸ್ ತೆಗಿಲೇಬೇಕು. ಒಂದೊಂದು ದಿವಸಕ್ಕೆ 2 ಅವತಾರದ ಎಪಿಸೋಡ್ ಮುಗಿಸ್ಕೊಂಬರಲೇಬೇಕು ನಾವು. ಅಲ್ಲಿ ಲೆಕ್ಕ ಹಾಕೊಂಬಂದರೆ 2 ಅವತಾರ ಮುಗಿಸ್ಕೊಂಬಂದ್ರೆ ಯಾವ್ದು ಹೆವಿ ಇದೆ ಅದನ್ನು 3 ದಿವಸ ಹಾಕೊಂತ ಇದ್ವಿ. ಆ ಥರ ಹಾಕೊಂಡು ಪ್ಲ್ಯಾನ್ ವೈಸಲ್ಲಿ ನಾವು ಮಾಡಿದ್ದಕ್ಕೆ ನಾವು ಅಚೀವ್ ಮಾಡೋಕ್ಕಾಯ್ತು, ಇಲ್ಲದೇ ಆಗ್ತಿರ್ಲಿಲ್ಲ. ಎಂಟೈರ್ ಪ್ಲ್ಯಾನ್ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿದೆ ನನ್ನ ಟೀಮ್. ಮಂಜು ಇರ್ಬೋದು, ಬಿ ವಿಜಿ ಇರ್ಬೋದು, ರಾಘವ ಇರ್ಬೋದು, ಕೇಶವ ಅಂತ ನನ್ನ ಹುಡುಗರು ಇರ್ಬೋದು, ಎಂಟೈರ್ ನನ್ನ ಬ್ರದರ್ ರಾಜ್ಕುಮಾರ್ ಇರ್ಬೋದು, ಮತ್ತು ವಿಜಯ್ ಕುಮಾರ್ ಅವರು ಇರ್ಬೋದು, ಎಲ್ಲರೂ ನನ್ನ ಜೊತೆಲಿರೋಂಥ ಎಲ್ಲ ನನ್ನ ಸಾಹಸ ಕಲಾವಿದರುಗಳು ಜೊತೆಲಿ ಬಂದು ನಿಂತು ಕೆಲಸ ಮಾಡಿದ್ದಕ್ಕೆ ಇವತ್ತಿನ ಸಹ ಈ ಒಂದು ನೀವು ಏನು ಶಿವಣ್ಣನ ಅವತಾರಗಳು ನೋಡ್ತಾ ಇದ್ದೀರಾ, ಶಿವನ ಅವತಾರಗಳು ನೋಡ್ತಾ ಇದ್ದೀರಾ, ಅದಕ್ಕಂದಿದ್ದು. ಬಟ್ ನನಗೇನಂತಂದರೆ ನನ್ನ ಲೈಫ್ ಕೆರಿಯರಲ್ಲೇ ಇದು ಎಕ್ಸ್ಪೆಷಲಿ ಇದು ನನ್ನ 2ನೇ ಒಂದು ದೊಡ್ಡ ಸಿನಿಮಾದ ಅವಕಾಶ. ಮೊದಲನೇದು ಬಂದು ಸಂಗೊಳ್ಳಿ ರಾಯಣ್ಣ, 2ನೇದು ಬಂದು ಇದು, ನಾನು 3ನೇದು ಬಂದು ಈಗ ಜಸ್ಟ್ ಬಾರ್ಡರ್ ಟು ಸಿನಿಮಾ ಮುಗಿಸ್ಕೊಂಬಂದಿದ್ದೆ, ಅದೊಂದು ಬೇರೆ ಹೊಸ ದುನಿಯಾ ಅದು. ಈ ಥರ 3 ಸಿನಿಮಾದಲ್ಲಿ ಇದೊಂದು ಸಿನಿಮಾ. ಆ್ಯಂಡ್ ನಿಮ್ಮ ಆಯುಧಗಳು ಸರ್ ವಿಶೇಷವಾಗಿ ಪ್ರತಿ ಸಿನಿಮಾದಲ್ಲೂ ಅಂದರೆ ಅದಕ್ಕೊಂದು ಸಿಗ್ನೇಚರ್ ಇದೆ. ರವಿ ವರ್ಮಾ ಮಾಸ್ಟರ್ ಅಂತಂದರೆ ಅವರ ಆ್ಯಕ್ಷನಲ್ಲಿ ಅದೊಂದು ಸಿಗ್ನೇಚರ್ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಎಂಟ್ರಿ ಇಲ್ಲೇ ಅದೊಂದು ಬೈಕ್ ಬಾರಿ ಚರ್ಚ್ ಬಿಸಾಕ್ತೀರಾ. ಆ್ಯಂಡ್ ಅದು ಆದಮೇಲೆ ಬರುವಂಥ ಏನು ಸೀಕ್ವೆನ್ಸ್ಗಳಿದೆ, ಅಂದರೆ ನಾನು ಹೇಳೋದು ಈ ಸಿನಿಮಾದಲ್ಲಿ ಆಗ ನಂದಿ ಬರುತ್ತೆ ಅಥವಾ ಅನಕೊಂಡ ಥರದ್ದು ಹಾವುಗಳು ಬರುತ್ತೆ, ಇದೆಲ್ಲವೂ ಆಯುಧಗಳೇ. ಆ್ಯಂಡ್ ಲಾರಿ ಆ ವಿಷಯಕ್ಕೆ ಬಂದರೆ, ಆ್ಯಂಡ್ ಇರೋ ಶಿವಣ್ಣನೊಂದು ಚೇತಕ್ ಗಾಡಿ, ಆ ವೀಲಿಂಗು, ಆಯೋದೊಂದು, ಆಮೇಲೆ ಇದಿಷ್ಟು ಪರಿಕರಗಳು ನೀವು ಆ್ಯಕ್ಷನ್ಗಳು ಮೈಂಡಿಗೆ ಬಂದ ತಕ್ಷಣವೇ ಅದು ಯಾವುದು ಅದಕ್ಕೆ ಸೂಟ್ ಆಗುತ್ತೆ ಆಗಲ್ಲ ಎಲ್ಲವೂ ಗೊತ್ತಿರುತ್ತೆ ನಿಮಗೆ. ಈ ಒಂದು ಆಯುಧಗಳ ಬಗ್ಗೆ ಮಾತಾಡೋಣ ಅಂತ. ಆಯುಧಗಳು ಅಂತಂದರೆ ಇವಾಗ ಶಿವ ಅಂತಂದರೆ ತ್ರಿಶೂಲ ಮೇನ್ ಒಂದಿರುತ್ತೆ.
ತಿರ್ಗಿ ಅದಾದ್ಮೇಲೆ ಒಂದೊಂದು ಕ್ಯಾರೆಕ್ಟರ್ದು ಒಂದೊಂದು ಓದ್ವಿ. ಒಂದು ಇವಾಗ ಸದ್ಯಕ್ಕೆ ಹರ ಅಂತ ಅನ್ಕೊಂಡ್ವಿ. ಹರ ಅಂದ್ರೆ ಏನು, ಅವ್ನು ಆ್ಯರೋಲ್ಲೇ ಆ್ಯಕ್ಚುಲಿ ಆ್ಯಕ್ಷನ್ ನಡಿಬೇಕು ಅನ್ನೋದು, ಆ್ಯಸ್ ಇಟ್ ಈಸ್ ಆ್ಯರೋ ಇಟ್ಕೊಂಡು ವರ್ಕ್ ಮಾಡಿದ್ವಿ. ತಿರ್ಗಿ ಅದಾದ್ಮೇಲೆ ಕಾಲಭೈರವ ಅಂದರೆ ಕತ್ತಿ ಹಿಡ್ಕೊಂಡು ಏನು ಆ್ಯಸ್ ಇಟ್ ಈಸ್ ಆ್ಯಕ್ಷನ್ ಮಾಡ್ಬೋದು ಅನ್ನೋದು, ಆ ಥರದ್ದು. ಅಂದರೆ ಭಗವಂತನಲ್ಲೇ ಇರೋ ಆಯುಧನೇ ನಾವು ಇಟ್ಕೊಂಡು ಅದನ್ನ ಏನು ವರ್ಕ್ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಇದ್ರ ಜೊತೆಗೆ ಯಮಂದು ಗದೆ ಹೆಂಗಿರುತ್ತೆ ಅನ್ನೋದನ್ನ ಸ್ಪೆಷಲ್ ಆಗಿ ನಾವು ಒಂದು ರೆಡಿ ಮಾಡ್ಕೊಂಡ್ವಿ. ಉಪೇಂದ್ರ ಸರ್ದು ಒಂದು ಜೀಪ್ ಮೇಲೆ ಒಂದು ಗದೆ ಇಟ್ಟರೆ, ಆ ಗದೆ ಇಟ್ಕೊಂಡಿರ್ತೀವಿ, ಓಪನ್ ಆದರೆ ಫ್ಲವರ್ ಥರ ಓಪನ್ ಆಗುತ್ತೆ, ಅದರಲ್ಲಿ ಬುಲೆಟ್ಸ್ಗಳು ಓಪನ್ ಆಗಿ ಬರ್ತದೆ. ಈ ಥರದ್ದೆಲ್ಲ ಒಂದೆಲ್ಲ ಸ್ಟೋರಿ ಬೋರ್ಡಲ್ಲೇ ಕುತ್ಕೊಂಡು ನಾವೆಲ್ಲ ಮಾತಾಡಿ, CG ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಪಿನ್ ಟು ಪಿನ್ ನಾವೇನು ಅವ್ರಿಗೆ ತಕ್ಕೊಟ್ವಿ, ಅವ್ರು ಅದ್ರ ಮೇಲೆ ಕುತ್ಕೊಂಡು ಅವರು ವರ್ಕ್ ಮಾಡಿದ್ದಾರೆ. ನಾನು ತಕ್ಕೊಟ್ಟ ಮೇಲೆ ನಿರ್ಮಾಪಕರಿಗೆ ಹೇಳಿದ್ದು ಒಂದೇ, ಸರ್ ನನ್ನ ಕೆಲಸ ಇಲ್ಲೇ ಮುಗಿದೋಯ್ತು, ನಂದು ಬರೀ 20% ಅನ್ಕೊಳ್ಳಿ, ನಿಮ್ಮದು 50% ಅನ್ಕೊಳ್ಳಿ, ನೀವು ಹಿಂದೆಯಿಂದ ದುಡ್ಡು ಹಾಕಿದ್ವಿ, ಇನ್ನು 50% ಏನೇ ಇದ್ರು ನಿಮ್ಮ CG ಅಂತು ಸರ್, ಅವರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದೇ ರೀತಿ ನಿರ್ಮಾಪಕರು ಅವ್ರ ಹಿಂದೆ ಡೈರೆಕ್ಟ್ರ್ ಅವ್ರ ಹಿಂದೆ ಓಡಾಡಿಕೊಂಡು ಇವಾಗ ಜನಗಳು ಮೆಚ್ಚಿರೋ ಥರ ಒಂದು ಔಟ್ಪುಟ್ ಕೊಟ್ಟಿದ್ದಾರೆ. ಎಂಟೈರ್ ಎಲ್ಲ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟೇನೇನಿಲ್ಲ ಸರ್. ಇಬ್ಬರು ಲೆಜೆಂಡ್ಸು, ಶಿವಣ್ಣ ಆಗಲಿ ಉಪೇಂದ್ರ ಅವರಾಗಲಿ, ಅವರು ಲೆಗಸಿ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಅವರಿಬ್ಬರನ್ನ ನಿಭಾಯಿಸೋದೇ ಒಂದು ಇನ್ನೊಂದು ಆಗುತ್ತೆ. ಸೊ ಆ ಒಂದು ವಿಷಯಕ್ಕೆ ಮತ್ತೆ ಸಿಚುವೇಶನ್ ಬೇರೆ ಥರ ಇತ್ತು. ಅಂದರೆ ಶಿವಣ್ಣ ಅವರ ಆರೋಗ್ಯ ಏರುಪೇರಾಗೋಯ್ತು ಸಡನ್ಲಿ. ಸೊ ಅಂಥ ಸಿಚುವೇಶನಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡಿದ್ದು, ಮತ್ತು ಅವ್ರನ್ನ ಕಳಿಸ್ಕೊಡ್ಬೇಕಾಗಿತ್ತು. ಸೊ ಆ ಸಂದರ್ಭನ ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ? ನಿಜವಾಗ್ಲೂ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಡೈರೆಕ್ಟ್ರು ಬಂದು ಮಾಸ್ಟರ್ ಈಗ ಜಸ್ಟ್ ಶಿವಣ್ಣ ನನಗೆ ಫೋನ್ ಮಾಡಿ ಹಿಂಗೆ ವಿಷಯ ಅಂತಂದರು. ಕೇಳಿದ ತಕ್ಷಣ ನಮಗೆಲ್ಲೇ ನಡ್ಕೊಂಬಂದ್ಬಿಡ್ತು. ಈಗಷ್ಟೇ ಅಪ್ಪು ವಿಷಯ ನೋಡಿಕೊಂಡು ಹಿಂಗೆಲ್ಲ ನಾವು ಸಫರ್ ಪಡ್ತಾ ಇದ್ವಿ. ಇಮ್ಮಿಡಿಯೇಟ್ ಶಿವಣ್ಣ ಏನಿದ್ದು ಹಿಂಗಾಗೋಯ್ತಲ್ಲ, ಅಯ್ಯೋ ದೇವ್ರೆ ಅಂದ್ಕೊಂಡು ನಿಜವಾಗ್ಲೂ ಹೇಳ್ತಾನೆ, ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಆ ಥರ ಆಗ್ಬಿಟ್ಟಿದ್ದೀವಿ. ತಿರ್ಗಿ ಹೇಗೇನು ಅವ್ರು ಬಂದು ಆ ಎನರ್ಜಿ, ಏನಾಗಲ್ಲ ತಲೆ ಕೆಡ್ಸ್ಕೊಬೇಡಮ್ಮ, ಮಾಡೋಣ, ಎಲ್ರಿಗೂ ಆಗೋದೇ ಇದೆಲ್ಲ, ಏನಿದೆ ಫೈಟ್ ಮಾಡ್ಬೇಕಷ್ಟೇ. ಇವಾಗ ನೀವು ಇಲ್ಲಿ ಫೈಟ್ ಮಾಡ್ದೆ, ನಾನು ಅಲ್ಲಿ ಫೈಟ್ ಮಾಡಿ ಅಷ್ಟೇ ತಾನೇ. ನಿಜವಾಗ್ಲೂ ಅವ್ರ ಎನರ್ಜಿಗೆ ನಿಜವಾಗ್ಲೂ ಭಗವಂತ ನಿಜವಾಗ್ಲೂ ಹೇಳ್ತಾ ಇಲ್ವ, ಅಣ್ಣ ಅವ್ರ ಮೇಲೆ ನಿಂತ್ಕೊಂಡು ಆಶೀರ್ವಾದ ಮಾಡೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ಅವ್ರ ಎನರ್ಜಿ, ಅವರ ಕಾನ್ಫಿಡೆಂಟೇ ಇವತ್ತಿನ ದಿವಸ ಅವ್ರನ್ನ ಮತ್ತೆ ಕರ್ಕೊಂಬಂದಿದೆ. ಬಟ್ ಅವತ್ತಿನ ದಿವಸ ನಾವು ಅವರು ಹುಷಾರಿಲ್ಲ ಅಂತಂದ್ರೂ ಅವ್ರನ್ನ ಯಾವ ರೀತಿ ಒಂದು ಮಗು ಥರ ನೋಡಿಕೊಂಡು ಯಾವ ರೀತಿ ಅವ್ರ ಕೈಲಿ ಯಾವ ರೀತಿ ಏನು ಒಂದು ಸ್ಟೆಂಟ್ ಮಾಡಿಸ್ಬೋದು ಅನ್ನೋದು ನೋಡಿಕೊಂಡು ಅದನ್ನು ಆಲ್ಮೋಸ್ಟ್ ಆಲ್ ನೀಟಾಗಿ ಸ್ಮೂತಾಗಿ ಅವ್ರು ನೋಡಿಕೊಂಡು ನಾವು ಮಾಡಿಸ್ಕೊಂಡು ಹೋಗಿದ್ವಿ. ಬಟ್ ನಿಜವಾಗ್ಲೂ ಆ ಕೋಆಪ್ರೇಷನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದು ಗೀತಕ್ಕ ಅವರು ಕೂಡ ಅವ್ರ ಜೊತೆಲಿದ್ದು ಸಪೋರ್ಟ್ ಮಾಡಿದ್ರು. ಎವ್ರಿ ಡೇ ಅವರು ಬಂದು ನಿಂತ್ಕೊಂಡು ನೋಡಿ, ಜಾಸ್ತಿ ಧೂಳು ಹೊಡಿದಿರ, ಆಮೇಲೆ ಯಾರು ಜಾಸ್ತಿ ಹತ್ರ ಮಾತಾಡಿದಿರ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು, ಯಾಕಂದರೆ ಬೇರೆಯವ್ರದ್ದೇನೇ ಆದ್ರೂ ಅವ್ರಿಗೆ ಇನ್ಸ್ಪೆಕ್ಷನ್ ಅವ್ರದ್ದು ಅದೆಲ್ಲ ಮೇಂಟೈನ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಶಿವಣ್ಣ ಅದೆಲ್ಲ ಕೇರೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು, ಶಿವಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡೋರು. ಬಟ್ ಹಂಗೆ ಉಪ್ಪಿ ಸರ್ ಬಗ್ಗೆ ನಾನೇ ಹೇಳೋಂಗಿಲ್ಲ, ಯಾಕಂದರೆ ಅವರು ಒನ್ ಆಫ್ ದ ಟೆಕ್ನಿಷಿಯನ್ ಆಗಿರೋದ್ರಿಂದ, ಒನ್ ಆಫ್ ದ ಡೈರೆಕ್ಟರ್, ರೆಕಾರ್ಡೆಡ್ ಅಂದರೆ ಪ್ರೂವ್ ಆಗಿರೋಂಥ ಎಂಟೈರ್ ಒನ್ ಆಫ್ ದ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಒಂದು ಚಾಲೆಂಜಿಂಗ್ ಸೀಕ್ವೆನ್ಸ್ ಹೇಳ್ಬೇಕಂದ್ರೆ ಏನಾದ್ರು ಒಂದು ಸ್ಪೆಷಲ್ ಇರಲೇಬೇಕಲ್ಲ, ಇಲ್ಲ ಹಿಡ್ದಾಕ್ಬಿಡ್ತಾರೆ ಅವ್ರು ಇಮಿಡಿಯೇಟಾಗಿ. ಏನಮ್ಮ ನಾನು ನೋಡಿಲ್ವಲ್ಲ ಅಂತ ಅಂದ್ಬಿಡ್ತಾರೆ. ಅವ್ರಿಗೆ ಎಪಿಸೋಡ್ ಒಂದೊಂದು ಹೇಳ್ತಾ ಇರೋ ತುಂಬ ಎಂಜಾಯ್ ಮಾಡ್ಕೊಂಡು ಅವರು ಕೆಲಸ ಮಾಡಿದ್ರು. ಈ ಮಧ್ಯದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸೆಂಟ್ರಲ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಮಾಡಿದಂಥ ನ್ಯಾಚುರಲ್ ಪರ್ಫಾರ್ಮೆನ್ಸೇ ನಮಗೆ ಎಲ್ಲೋ ಒಂದೊಂದು ಕಡೆ ನಾವೆಷ್ಟೇ ಸೀರಿಯಸ್ ಆಗೇನೇ ಒಂದು ಕೆಲಸ ಮಾಡ್ತಾರೆ, ಅವ್ರು ನೋಡ್ತಾರೆ ನಮ್ಗೆ ನಗು ಬರೋದು. ಅಂದರೆ ಆ ನಗುಲ್ಲಿ ಅವ್ರದ್ದೊಂದು ಭಯ ಕಾಣ್ತಾ ಇತ್ತು, ನಮಗೆ ನಗು, ಅವ್ರಿಗೆ ಭಯ. ಅದು ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಒಂದು ಫ್ರೇಮ್ ನೋಡೋಕ್ಕೆ ಒಂದು ಮಜಾ ಇತ್ತು. ಇವರಿಬ್ರು ನೋಡ್ರೆ ಹಿಂಗೆ ನಿಂತ್ಕೊಳ್ಳೋರು, ಅವ್ರು ಸೆಂಟ್ರಲ್ ಎಲ್ಲೋ ಹೋಗಿಸ್ಕೊಳ್ಳೋರು ಶಿವಣ್ಣನ ಹಿಂದೆ. ಅದೆಲ್ಲ ಓವರ್ ಆಲ್ ಒಂದು ನಿಜವಾಗ್ಲೂ ಅವ್ರ 3 ಜನದ ಕೋಆಪ್ರೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಸರ್, ನೀವು ಕೂಡ ಇವಾಗ ಡೈರೆಕ್ಟ್ರು, ಪ್ರೊಡ್ಯೂಸರು, ಇಷ್ಟು ಸಿನಿಮಾಗಳು ಅಂದರೆ ಒಂದು ಮೊದಲೊಂದಿತ್ತು ಸರ್, ಈ ಫ್ಯಾಂಟಸಿ ವರ್ಲ್ಡ್, ಅಲೋಯಮ್ಮ, ಈ ಥರದ್ದೆಲ್ಲ. ಅಂದರೆ ಆವತ್ತಿನ ಕಾಲಕ್ಕೆ ತಕ್ಕ ಮಟ್ಟಿಗೆ ತೆಲುಗಲ್ಲಿ ಸುಮಾರು ಸಿನಿಮಾಗಳು ಆ ಥರದ್ದು ಬಂತು, ಹಿಂದಿಯಲ್ಲಿ ಬಂತು, ತಮಿಳಲ್ಲಿ ಬಂದಿದೆ. ಸೊ ಕನ್ನಡದಲ್ಲೂ ಒಂದಷ್ಟು ಪ್ರಯತ್ನಗಳು ಆ ಟೈಮಲ್ಲಿ ಆಯಿತು. ಈಗ ಇಂದ್ರನ ಗೆದ್ದ ನರೇಂದ್ರ ಅಂದರೆ ದೇವಲೋಕದಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಈ ಥರದ್ದೆಲ್ಲ ಒಂದಷ್ಟಿತ್ತು. ಬಟ್ ಈ ಥರದ್ದೊಂದು ವಿಷಯನ, ಗರುಡ ಪುರಾಣ ಅನ್ನೋ ವಿಷಯನ ಇಷ್ಟು ಫ್ಯಾಂಟಸೈಸ್ ಆಗಿ ಹೇಳೋದ್ರ ಜೊತೆಗೆ ಅದೇ ಮೆಟಾಫರಿಕಲಿ, ಅಂದರೆ ಇವತ್ತಿನ ಕಂಟೆಂಪ್ರರಿ ಸ್ಟಾರ್ಗಳನ್ನ ಇಟ್ಕೊಂಡು, ಅಂದರೆ ಇವತ್ತು ಅದು ಯಮನ್ ಥರನೇ ತೋರಿಸ್ದೆ, ಕೊನೆಗೆ ಬರುತ್ತೆ ಅದರೆ. ಹೌದು, ಆ ಒಂದು ವಿಚಾರ ನಿಮ್ಗೆ ಹೇಳಿದಾಗ ಇದನ್ನು ಹೆಂಗೆ ಅಚೀವ್ ಮಾಡಬೇಕು ಅನ್ನಿಸ್ತು? ಏನು ಡಿಸ್ಕಷನ್ ಆಯ್ತು ಸರ್ ಆ ಮೂಮೆಂಟಲ್ಲಿ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೊಂದು ಹೊಸ ಥರ ಅಂತ ಅನ್ನಿಸ್ತು. ಓಪನ್ ಆಗಿ ಹೇಳ್ಬೇಕಂದ್ರೆ ಅರ್ಜುನ್ ಅವರು ಕಥೆ ಹೇಳಿದಾಗ ತುಂಬ ಸ್ಪೆಷಲ್ ಆಗಿತ್ತು. ನಾನು ಕೇಳ್ತಿದ್ದಂಗೆ ಒಂದು ಎಕ್ಸೈಟ್ ಏನಪ್ಪ ಏನು ಮಾಡ್ಬೋದು ಅಂತ ಅನ್ನಿಸ್ತು. ತಿರ್ಗಿ ಅದಾದ್ಮೇಲೆ ಅವ್ರು ಕ್ಲೈಮ್ಯಾಕ್ಸ್ ಹೇಳಿದ್ಮೇಲೆ, ನೋಡಿ ಸರ್ ಇದನ್ನು ಹಿಂಗೆ ಖರ್ಚು ಮಾಡಿದ್ರೆ ಸಿನಿಮಾ ಇಲ್ಲಿ ನಿಲ್ಲುತ್ತೆ, ನೀವು ಇದನ್ನು ಮಾಡಲಿಲ್ವಾ ನನ್ನನ್ನು ಕೇಳಬೇಡಿ, ನೀವು ನಾನಲ್ದ್ರೆ ಯಾರು ಕೆಲವರು ಮಾಡಿಸ್ಕೊಳ್ಳಿ ಅಂತಂದು.
ಇಲ್ಲ ಹಂಗೆ ಹಿಂಗೆ ಅಂತಂದು ನಿಮಗೆ ಸೇರಿರೋದು ಸರ್, ಸಿನಿಮಾ ಮೇನ್ ಇರೋದೇ ಇಲ್ಲೇ ಸರ್ ಅಂತ ಅಂದಾಗ ಅವ್ರು ಅವಾಗ ಒಂದು ಹೇಳಿದ್ರು, ನಾನು ನಿರ್ಮಾಪಕರಿಗೆ ಹೇಳಿದ್ದು ಇಷ್ಟೇ ಮಾಸ್ಟರ್, ನಿಮ್ಗೆ ಎಲ್ಲಿ ಬೇಕಲ್ಲಿ ನಾನು ಉಳಿಸ್ಕೊಡ್ತೀನಿ, ನನಗೆ ಕ್ಲೈಮ್ಯಾಕ್ಸ್ಗೊಂದು ನೀವು ದಯವಿಟ್ಟು ಇದು ಮಾಡಬೇಡಿ, ನನಗೆ ಕ್ಲೈಮ್ಯಾಕ್ಸಲ್ಲಿ ನೀವು ಖರ್ಚು ಮಾಡಿ ಅಂತ ಅವರು ಒಂದು ಜರ್ನಿನ ಹೇಳ್ಕೊಂಬಂದು ಅವರು ಅದೇ ಥರನೇ ನಿರ್ಮಾಪಕರು ನೋಡಿ ಅದನ್ನು ಇಷ್ಟಪಟ್ಟು ಓಕೆ ಇವ್ರು ಹೇಳ್ತಾರದು ಕರೆಕ್ಟು ಅಂತ ತಿಳ್ಕೊಂಡು ಬಟ್ ಒಂದು ಪ್ಯಾಷನೇಟಾಗಿ ಒಂದು ಸ್ಪೆಂಡ್ ಮಾಡಿ ಮಾಡಿದಂಥದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೂ ಒಂದು ಚಾಲೆಂಜ್ ಎಲ್ಲೋ ಏನಂತಂದರೆ ಈಗಿನ ಜನ್ರೇಷನಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಚಾಲೆಂಜ್, ಅದೇನು ಅನ್ನೋದು ಗೊತ್ತಿಲ್ಲ. ಈಗೀಗ ಅಷ್ಟೇ ರೀಸೆಂಟಾಗಿ ಇವಾಗ ಅಖಂಡನ ನೋಡಿದ್ರಿ, ನಾವು ಹೌದು, ನಾನು ಅದೇ ವಿಷಯಕ್ಕೆ ಬಂದೆ. ನಾನು ಯಾರಿಗೂ ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಅಖಂಡಗಿಂತ ಮೊದಲೇ ಇದು ಮಾಡಿಬಿಟ್ಟಿದ್ದಾರೆ ರವಿ ವರ್ಮ ಮಾಸ್ಟರ್ ಮಾಡಿರೋದು. ಇನ್ನೊಂದು ಮೊನ್ನೆ ರಾಜಮೌಳಿ ಅವ್ರದ್ದು ಇದು ಮಾಡಿದಲ್ಲ ವಾರಣಾಸಿ, ಮೇಲೆ ಬರೋದು, ನಾನು ಇದು ನೋಡಾಗ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಕ್ರಿಯೇಟಿವ್ ಮೈಂಡ್ ತರ ಇರ್ಬೋದು, ಬಟ್ ಅಚೀವ್ ಮಾಡಿರೋದು ಫಸ್ಟ್ ನಾವೇ ಅನ್ನೋದು. ನಾನು ಅದನ್ನ ಇದರಲ್ಲೂ ಹಾಕಿದೆ, ನಾನು ವಿಡಿಯೋ ಮಾಡ್ಬೇಕಾದ್ರೆ ಇಲ್ಲ ರಾಜಮೌಳಿ ಮತ್ತೆ ಇವ್ರಿಗಿಂತ ಮೊದಲೇ ಇವ್ರು ಮಾಡಿರೋದು ಅಂತ. ನೋಡಿದ್ರೆ ಅಖಂಡ ನೀವೇ ಮಾಡಿರೋದು. ಅದಾಯ್ತರ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ಶಿವಣ್ಣ ಮತ್ತೆ ಪುನೀತ್ ಸರ್ದು ಒಂದು ಸಿನಿಮಾ ಮಾಡ್ಬೇಕು ಅಂತ ನಂದು ಅನೌನ್ಸ್ ಆಗಿತ್ತು ಅಲ್ವಾ. ಆ ಸಿನಿಮಾದಲ್ಲಿ ಇವರು ಬಾಹುಬಲಿಲಿ ಏನು ಈ ಪ್ರಭಾಸ್ ಅವರು ಮೇಲೆ ಎಗ್ರಿ ಮೂರ್ ಬಾಣ ಹೊಡಿತಾರೆ, ಅದನ್ನ ನಾನು ಅವಾಗ್ಲೇನೆ ಸ್ಟೋರಿ ಬೋರ್ಡ್ ಮಾಡಿ ಇಟ್ಟಿದ್ದೆ. ನಾನು ಶಿವಣ್ಣಂದು ಒಂದು ಆಕ್ಷನ್ ಎಪಿಸೋಡ್ ಬರುತ್ತೆ, ಅದರಲ್ಲಿ ಶಿವಣ್ಣ ಬಂದು ಬೆಸ್ತ ಅವರು ಒಂದು ಹಳ್ಳಿಲಿರೋಂಥ ವ್ಯಕ್ತಿ ಒಂದು ಗೋಡೆ ಮೇಲೆ ಕಾಲಿಟ್ಬಿಟ್ಟು ಹತ್ರ 4-5 ಬಾಣ ಬಿಟ್ಟ ಮೇಲೆ ಕೆಳಗೆ ಲ್ಯಾಂಡ್ ಆಗೋದು. ಇದನ್ನ ನಾನು ಲಿಟಲಿ ನಾನು ಕೊಚ್ಕೊಳಕ್ ಹೇಳ್ತೀನಿ ಅಂತಲ್ಲ, ಬಾಬಾ ಇಲ್ಲಿದ್ದಾರೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದೀನಿ. ಇದಕ್ಕೆ ಪ್ರದೀಪ್ ವರ್ಮಾ, ಅದೇ ಒಬ್ರು ಡೈರೆಕ್ಟ್ ಇತ್ತಲ್ಲ ಪ್ರದೀಪ್ ವರ್ಮಾ, ಅವರೂ ಸಾಕ್ಷಿ, ಮರ್ಫಿ ಎಲ್ಲ ಮಾಡಿದಲ್ಲ ಅವರೂ ಸಾಕ್ಷಿ. ಇದನ್ನೆಲ್ಲ ನಾವು ಅವಾಗಲೇ ಬರೆದಿಟ್ಬಿಟ್ಟಿದ್ದೀವಿ, ಈ ಥರದ್ದೆಲ್ಲ ಸೀಕ್ವೆನ್ಸಿಂಗ್ ಬರಬೇಕು ಅಂತೆಲ್ಲ ಅವಾಗಿನ್ನೂ ಬರೀ ಮಗದಿರ ಅಷ್ಟೇ ಆಗಿದ್ದು ಅವ್ರದ್ದು. ನಾವು ಅವಾಗಲೇ ಶಿವಣ್ಣ ಮತ್ತೆ ಪುನೀತ್ ಅವರು ಅಂದ್ಕೊಂಡಾಗ ಆ ಸ್ಕ್ರಿಪ್ಟಿಗೆ ಇದೆಲ್ಲ ಬರೆದಿಟ್ಬಿಟ್ಟಿದ್ವಿ. ಅದು ಗೊತ್ತಿಲ್ಲ ಏನು ಅಂತ, ಬಟ್ ಇವಾಗ ಹೇಳ್ತಲ್ಲ ಥಾಟ್ ಯಾರ್ಯಾರ್ದು ಎಲ್ಲೆಲ್ಲಿ ಹೋಗುತ್ತೆ, ಕ್ರಿಯೇಟಿವ್ ಜಾಬ್ ಎಲ್ಲೋ ಹೋಗ್ಬೋದು. ಅದಕ್ಕೆ ನಾನೇನಂತಂದ್ರೆ ಇವತ್ತವರೆಗೂ ನಾನು ಇನ್ನೂ ರನ್ನಿಂಗಲ್ಲಿ ಇದ್ದೀನಿ ಅಂದರೆ ನಿಮ್ಮಂಥ ಯುವಕರ ಜೊತೆ ಸೇರಿ ಅಂದರೆ ನನ್ನ ಮೈಂಡ್ ಒಂದು ರೀಫ್ರೆಶ್ ಆಗ್ತಾರೆ. ಇವಾಗ ಹೊಸ ಐಡಿಯಾ, ಇವಾಗ ಎಕ್ಸಾಂಪಲ್ ಇವಾಗ ಅರ್ಜುನ್ ಅವ್ರು ಬಂದಿದ್ದಕ್ಕೆ ಈ ಐಡಿಯಾ ನನಗೆ ಸಿಕ್ಕಿದೆ. ಇವಾಗ ಬಾರ್ಡರ್ ಅಂತ ಒಂದು ಸಿನಿಮಾ ಅನುರಾಗ್ ಸಿಂಗ್ ಯಾವುದೋ ನಮ್ಮ ಕೇಸರಿ ಮಾಡೋದಂತ ಡೈರೆಕ್ಟ್, ಇವಾಗ ಅವ್ರ ಜೊತೆ ಹೋಗಿ ಕೆಲಸ ಮಾಡಿರ್ತೀವಿ. ಇನ್ನೊಂದು ಬಾರ್ಡ್ರಲ್ಲಿ ಅಂದರೆ ಮಿಲಿಟರಿಗಳ ಎಪಿಸೋಡಲ್ಲಿ ಏನು ಮಾಡ್ಬೋದು ಅಂತ ಅದು ನೀವು ನಂಬಲ್ಲ. 2,000 ಎಕರೆ 2,500 ಎಕರೆ ಒಳಗಡೆ ಮಿಲ್ಟ್ರಿ ಟೋಟಲ್ ಬೇಸ್, ಅಲ್ಲೇ ಬಾಂಬ್ಗಳು ಅವು ಇವೆಲ್ಲ ರೆಡಿ ಮಾಡೋಂಥ ಜಾಗ ಅಲ್ಲೇ. ಅದ್ರ ಒಳಗಡೆನೆ ಹೋಗಿ ಶೂಟ್ ಮಾಡಿದ್ದೀವಿ 1.5 ತಿಂಗಳು. ನಾವು 1.5 ತಿಂಗಳು ಎಂಟರ್ ಏನೇನು ಬೇಕು ಎಲ್ಲ ತೊಗೊಂಡೋಗಿ ಅಂತಾರೆ. ಎಲ್ಲ ಈ ಗನ್ನಿಂದ ಹಿಡಿದು ಟ್ಯಾಂಕರಿಂದ ಎಷ್ಟಾರು ಟ್ಯಾಂಕರ್ ಓಡಾಯಿಸ್ತೀರಾ ಅಂತ ಕೇಳ್ತಾರೆ. ದೇಶಭಕ್ತಿದು ಏನು ಸಿನಿಮಾ ಮಾಡ್ತೀರಾ ಮಾಡಿ ಅಂತ. ಆ ಜನರಲ್ ಕೊಟ್ಟಿದ್ದೆ ಟಿ ಶರ್ಟ್ ಇದು. ಇವತ್ತು ಅದೇ ಹಾಕೊಂಡಿದ್ದೀರಾ? ಗೊತ್ತಿಲ್ಲ ನನಗೆ, ಜನರಲ್ ಕೊಟ್ಟಿದ್ದು ನನಗೆ ಇದು ಟಿ ಶರ್ಟ್. ನಾವಲ್ಲೇ ಕೆಲಸ ಮಾಡ್ಬೇಕಾದ್ರೆ ಆ ಥರ ಒಂದು ಹೊಸ ಥರದೊಂದು. ಹಾಗೆ ಎಲ್ಲ ಯೂತ್ಗಳ ಜೊತೆ ಏನು ಸೇರ್ತಾ ಇರ್ತೀವಿ ಅಥವಾ ಹೊಸ ಐಡಿಯಾಗಳು ಏನು ಥಾಟ್ ತೊಗೊಂಬತ್ತಾರೋ ಅದ್ರ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಹೊರತು ಬೇರೆ ಇನ್ನೇನಿಲ್ಲ. ಅದು ಕ್ರಿಯೇಟಿವಿಟಿ ಎಲ್ಲಿಗೂ ಕೊನೆನೇ ಇಲ್ವಲ್ಲ, ಎಲ್ಲಿ ಗಂಟೆ ಹೋಗ್ತಾ ಇರ್ತಾರೆ ಅವ್ರ ಜೊತೆ ಸೇರ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ನಾವೇನಿಲ್ಲ ಸರ್. ನಾವು ನೋಡಿದಂಗೆ ಮಾಸ್ ಸಿನಿಮಾಗಳಂದರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಅಂದರೆ ಈಗ ದರ್ಶನ್ ಅವ್ರ ಸಿನಿಮಾಗಳಾಗಿರ್ಬೋದು, ಅಪ್ಪು ಸರ್ ಸಿನಿಮಾಗಳಾಗಿರ್ಬೋದು, ಅಂದರೆ ಶಿವಣ್ಣ ಅವ್ರದ್ದು ಅವಾಗಿನ ಅಂದರೆ ಆ್ಯಕ್ಷನ್ನು ಮಾಸ್ ಹೀರೋಗಳು, ದುನಿಯಾ ವಿಜಯ್ ಅವ್ರದ್ದಾಗಿರ್ಬೋದು, ಅಂದರೆ ಇದೆಲ್ಲ ಸಿನಿಮಾಗಳು ನೋಡಿದಾಗ ಅದಕ್ಕೇ ಥ್ರಿಲ್ ಆಗ್ತಾ ಇದ್ವಿ. ಅಂದರೆ ಆ್ಯಕ್ಷನ್ ಪ್ಯಾಟ್ರನ್ನು, ಆ್ಯಕ್ಷನ್ ಇಟ್ ಸೆಲ್ಫ್ ಎಕ್ಸೈಟಿಂಗ್ ಅಲ್ವಾ. ಸೊ ಆ ಥರದ್ದು ಸಿನಿಮಾಗಳು. ಬಟ್ ಈ ಥರದ್ದೊಂದು ಫ್ಯಾಂಟಸೈಸಲ್ಲಿ ನಾವು ಒಂದು ಮಾಸ್ ಪಲ್ಸ್ನ ಹಿಡಿಯೋದಿದೆಯಲ್ಲ. ಆ್ಯಂಡ್ ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಶಿವಣ್ಣ ಅಂದರೆ ಆ ಲೆಗಸಿಗೊಂದು ಸ್ಟ್ರಕ್ಚರ್ ಇದೆ, ಉಪೇಂದ್ರ ಅಂದರೆ ಅವ್ರಿಗೊಂದಿದೆ, ಅವರದ್ದೇ ಆ ಒಂದು ಸಿಗ್ನೇಚರ್ಗಳು. ಈಗ ಓಂ ವಿಷಯನ ಇಂಟಿಗ್ರೇಟ್ ಮಾಡಿರುವಂಥ ಸುಧಾರಾಣಿ ಅವರು ಮತ್ತೆ ಶಿವಣ್ಣ, ಈ ಥರದ್ದು ಮಾಸ್ ಪಲ್ಸ್ನ ಹಿಡಿಯೋದಿದೆಯಲ್ಲ, ಅದು ತುಂಬಾ ಸ್ಪೆಷಲ್ ಅನ್ನಿಸ್ತು ನನಗೆ. ಈಗ ತಮಿಳಲ್ಲಿ ರಜನಿಕಾಂತ್ ಅವ್ರ ಸಿನಿಮಾಗಳು ಅದನ್ನ ಆ ಥರದ್ದು ಬಳಸ್ತಾರೆ. ಈಗ KS ರವಿಕುಮಾರ್ ಆ ಥರದ್ದು ಮಾಸ್ ಪಲ್ಸ್ನ ಹಿಡಿತಾರೆ ಆ ಡೈರೆಕ್ಟರ್ಗಳು. ಸೊ ಎಲ್ಲೋ ಒಂದ್ ಕಡೆ ಅದು ಈ ಫ್ಯಾಂಟಸೈಸ್ ಈ ಥರದ್ದು ಬಂದಾಗ ಸಂಭ್ರಮಿಸೋದಕ್ಕೆ ತುಂಬಾ ಆಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಥರದ್ದು ನಿಮ್ಗೆ ಕಟ್ಟುನಿಟ್ಟುಗಳಿಲ್ವಲ್ಲ. ಇವಾಗ ಫ್ಯಾಂಟಸಿ ಸಿನಿಮಾ ಅಂತಂದ್ರೆ ನಾನು ಹೇಳಿದ್ರೆ ಇವಾಗ ಹಿಸ್ಟಾರಿಕಲ್ ಹೋಗ್ಬಿಡ್ತೀವಿ ಅಂದ್ರೆ ಆ ಪ್ಯಾಟ್ರನಲ್ಲೇ ಹೋಗ್ಬೇಕು ಅನ್ನೋದಿರುತ್ತೆ. ಇಲ್ಲ ನಾವು ಇವತ್ತಿನ ಜನರೇಷನ್ ಇದಕ್ಕೆ ಮಾತ್ರ ಹೋಗ್ಬೇಕು, ಇದು ಅಲ್ಲಿಲ್ವಲ್ಲ. ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಅಲ್ಲಿ. ಅದಿಲ್ಲಿ ಯಾಕಂದ್ರೆ ಹಿಂಗಂದ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಹಿಂಗಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದೆಲ್ಲ ಇರ್ತದಲ್ಲ. ಇದು ಅಂದ್ರೆ ಎಲ್ಲಿಗೂ ಲಿಮಿಟ್ ಇಲ್ಲ. ನೀವು ಇದೇ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಲಿಮಿಟ್ ಇಲ್ಲ. ಹೆಂಗಾರು ಓಪನ್ ಆಗಿ ನೀವು ಕೆಲಸ ಮಾಡ್ಬೋದು, ಯಾವ್ದಾರ ಡೈಲಾಗ್ ಆ್ಯಡ್ ಮಾಡ್ಬೋದು. ಆಮೇಲೆ ಇವರಿಬ್ರು ಕಾಂಬಿನೇಷನ್ ಇದೆ ಅಂದರೆ ಏನು ಬೇಕಾದ್ರೂ ಪ್ಲಸ್ ಮಾಡ್ಕೋಬೋದು. ಅದು ಕರೆಕ್ಟಾಗಿ ಹೆಂಗೆ ಉಪಯೋಗಿಸ್ಕೊತೀವಿ, ಆ ಟೀಮ್ಗಳು ಕರೆಕ್ಟಾಗಿ ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಟ್ ಇನ್ನೂ ಒಂದು ಹೇಳ್ತೀನಿ, ಆ್ಯಕ್ಚುಲಿ ಸಿನಿಮಾಗೆ ಒರಿಜಿನಲ್ ಸತ್ಯ ಹೆಗ್ಡೆ ಅವರು ಕ್ಯಾಮ್ರಾಮನ್.
ಬಟ್ ಕ್ಲೈಮ್ಯಾಕ್ಸಲ್ಲಿ ಅದ್ಭುತವಾದಂಥ ಒಂದು ವರ್ಕ್ ಮಾಡಿಕೊಟ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕ್ಲೈಮ್ಯಾಕ್ಸು ಮತ್ತು ಆ ಹೈದರಾಬಾದ್ ಎಪಿಸೋಡಲ್ಲಿ ನಿಜವಾಗ್ಲೂ ಅಂದರೆ ಇವಾಗ ಅವರೂ ಅಷ್ಟೇ, ನಾನು ಅವರು ಅವಾಗಿಂದನೂ ಜೊತೆಲಿ ಬಂದಂಥವ್ರೆ. ದುನಿಯಾ ಅವ್ರು ದುನಿಯಾ ಮಾಡಾದ್ಮೇಲೆ ಮತ್ತೆ ನಾವು ಜಾಕಿಯಿಂದ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದ್ವಿ. ಬಟ್ ಇವತ್ತು ಅವ್ರು ಮಾಡಿರೋ ಕೆಲಸ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರತಿಯೊಂದು ಮಾತಾಡುತ್ತೆ. ಈಗ ಎಕ್ಕ ಮಾಡಿದವರು ಅವರೇ, ಆಮೇಲೆ 45 ಮಾಡಿದಾರೆ ಅವರೇ, ಇವಾಗ ನೆಕ್ಸ್ಟ್ ಇನ್ನೊಂದು ಯಾವ ಸಿನಿಮಾ ಮಾಡ್ತಾರೆ ಅಂದರೆ ಅವ್ರದ್ದು ವೇರಿ ಹೋಗ್ತಾನೆ ಇದೆ. ಹೌದು, ಬಟ್ ಎಲ್ಲೂ ನಿಲ್ತಲ್ಲ. ಹಂಗೆ ಏನಂತಂದರೆ ಇವಾಗ ಪ್ರತಿಯೊಬ್ಬರಿಗೆ ಏನಾಗಿದೆ, ಬೇರೆ ಇಂಡಸ್ಟ್ರಿಗೆ ಅನ್ನೋದಕ್ಕಿಂತ ಬೇರೆ ಸಿನಿಮಾಗೆ ನಾವೇನು ಚಾಲೆಂಜ್ ಕೊಡ್ಬೋದು. ಯಾಕಂದರೆ ಎಲ್ಲ ಥರದ್ದು ಕೆಲಸ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಇವಾಗ ಏನು ಮಾಡಬೇಕು ಅನ್ನೋದು ಎಲ್ಲ ಹಸ್ಬಲಿದ್ದಾರೆ. ನಿಜ. ಬಟ್ ಅಲ್ಲಿ ಈ ಸಿನಿಮಾ ನೋಡ್ಬೇಕಾದ್ರೆ ಒಂದು 3-4 ಕಡೆ ನನಗೆ ನಾನು ಕರೆಕ್ಟ್ ಆಗಿದೆ ಅಥವಾ ಫ್ರೀ ಇದೇ ಹೆಂಗಿದೆ ಅಂದರೆ ಪಿಕ್ಸೆಲ್ ನೋಡ್ಬೇಕಾರೆ ಸರ್ ತಲೆ ಹಿಂಗೆ ಒಂದ್ಸಲ ಹಿಂಗೆ ಅಂತು, ಅದಾದ್ಮೇಲೆ ಇನ್ನೊಂದೆರಡು ಶಾರ್ಟ್ ಬಂತು. ಅಂದರೆ ಎಷ್ಟು ಚೆನ್ನಾಗಿ ಆ ಫ್ರೇಮಿಂಗ್ ಎತ್ಕೊಂಡ್ಬರ್ತಾರೆ ಅಂತಂದರೆ ಕಂಪೋಸಿಷನೇ ಭಾಳ ಬ್ಯೂಟಿಫುಲ್ ಆಗಿದೆ. ಅಂದರೆ ಸತ್ಯ ಹೆಗ್ಡೆ ಅವ್ರು ಅನ್ಸಲ್ಲ ಇಲ್ಲಿ, ಸತ್ಯ ಹೆಗ್ಡೆ ಪ್ರೋ ಹೊಸದು ಆ ಥರದ್ದೇನೋ ಒಂದು ಟ್ರೈ ಮಾಡಿದ್ದಾರೆ. ಹೌದು. ಇವಾಗ ನೀವು ನಂಬಲ್ಲ, ಒಂದು ಶಾರ್ಟ್ ಇತ್ತು, ಶಿವಣ್ಣ ಬಂದು ರಾಜ್ ಬಿ ಶೆಟ್ಟಿ ಅವ್ರನ್ನ ಒಂದು ಟ್ರಕ್ ಅಡಿಲಿ ಸ್ಕಿಡ್ಡಾಗಿ ಹೋಗಿ ಇನ್ನೊಂದು ಕಡೆ ಬಂದು ಈಗ ಎದೊಳ್ಬೇಕು ಶಾರ್ಟ್. ಹೌದು, ಅದ್ರದ್ದೊಂದು ಟ್ರ್ಯಾಕ್ ಮಾಡ್ಕೊಂಡಿದ್ವಿ. ಟ್ರ್ಯಾಕ್ ಮಾಡ್ಕೊಂಡಿರೋದು ದೊಡ್ಡದಲ್ಲ, ಅದ್ರ ಜೊತೆಗೆ ಕ್ಯಾಮ್ರಾನ ಹಂಗೆ ಎತ್ಕೊಂಬಂದು ನಂಗೆ ಕುಂಡಿಸ್ಕೋಬೇಕು. ಹೌದು, ಇಲ್ಲ ಅಂತಂದ್ರೆ ಇಲ್ಲೊಂದು ಕ್ಯಾಮ್ರಾ ಇಡಮ್ಮ, ಹಿಂಗೆ ಬಂದರು ಹಿಂಗೆ ಕಟ್ಟು ಆ ಥರ ಅಲ್ಲ. ಆ ಥರದ್ದು ನಂಗೆ ಶಾರ್ಟೇ ಎಲ್ಲೂ ಇಟ್ಟಿಲ್ಲ ನಾನು. ಅದಕ್ಕಂತ ಅವ್ರಿಗೆ ಟ್ರ್ಯಾಕ್ ಹಾಕ್ಸ್ಬಿಟ್ಟು ಒಳಗಡೆ ಬಗ್ಗಿಸಿ ಅದ್ರ ಜೊತೆಗೆ ಬಂದು ಹಿಂಗೆ ಟ್ರ್ಯಾಕ್ ನಿಂತ್ಕೋಬೇಕು, ಒಂದೇ ಶಾರ್ಟ್ ಹೋಗ್ತಾ ಇರ್ಬೇಕು, ಹಂಗೆ ಗಾಡಿ ಎಕ್ಸಿಟ್ ಆಗುತ್ತೆ ಅನ್ನೋದು. ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಹೇಳ್ಬೇಕು ಅಂತಾರೆ ಸತ್ಯ ಹೆಗ್ಡೆ ಅವರು. ನಿಜವಾಗ್ಲೂ ಎಂಟೈರ್ ಟೀಮ್. ಆಮೇಲೆ ಸ್ವಾಮಿ ಬಂದಿದ್ದ ಕ್ಯಾಮ್ರಾಮ್ಯಾನ್ ಸ್ವಾಮಿ, ಒಂದಷ್ಟು ದಿವಸ ಕ್ಲಾಶ್ ವರ್ಕ್ ಮಾಡಿದ್ರು. ಕ್ಲಾಶ್ ವರ್ಕ್ ಅನ್ನೋದಕ್ಕಿಂತ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಮ್ಯಾನ್ ಬೇಕಾಗಿತ್ತು ನಮಗೆ ಕ್ಲೈಮ್ಯಾಕ್ಸ್ ಮಾಡಬೇಕಂದ್ರೆ. ಯಾಕಂದರೆ ಒಂದು 4-5 ಕ್ಯಾಮ್ರಾ ಸಪ್ರೇಟ್ ಮಾಡ್ಬೇಕಾದ್ರೆ ಇನ್ನೊಬ್ಬ ಕ್ಯಾಮ್ರಾಮ್ಯಾನ್ ಇರಲೇಬೇಕು. ಆ ಥರ ಎಲ್ಲರೂ ಎಂಟೈರ್ ಟೀಮ್ ತುಂಬ ಅದ್ಭುತವಾಗಿ ಒಂದು ಅಂದರೆ ಏನೋ ಆ ಶಿವನೇ ಮಾಡಿಸ್ಕೊಂಡಿರ್ಬೋದು, ಹೇಳೋಕ್ಕಾಗಲ್ಲ. ಕ್ಲೈಮ್ಯಾಕ್ಸು ಕೊನೆಗೆ ಎಲ್ಲ ಮುಗಿದ ಮೇಲೆ ಶಿವನ್ ತೋರಿಸ್ತಾರೆ ಸರ್. ಒಂದು ಶಾರ್ಟ್ ವೇ ಹೋಗಿ ಕುಡ್ಕೊಂಡೋಗಿ ನಿಜವಾಗ್ಲೂ ರೋಮಾಂಚನ ಅದು. ಅಂದರೆ ನಾ ಅದಕ್ಕೆ ಹೇಳಿದ್ದು ಸರ್ವಂ ಶಿವಮಯಂ ಈ ಸಲ. ಅದಕ್ಕೆ ನಾನು ಹೇಳ್ತೀನಲ್ಲ ಸರ್, ಇವಾಗ ನಾನು ಏಂತಿಕೆ ನೋಡಿ ಇದು ಅಬ್ಸರ್ವ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ, ಏಂತಿಗೆ ನಾನು ಈ ಉಂಗ್ರನ ಇಲ್ಲಿ ಹಾಕೊಂತೀನಿ ಅಂತಂದ್ರೆ ಏನಾದರೂ ಶಾರ್ಟ್ಸ್ ಹೇಳಬೇಕು ಅಂತಂದರೆ ಬಾಬಾ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ, ಬಾಬಾ ನನ್ನ ಮುಖಾಂತರ ಹೇಳಿಸ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾನು ಎಕ್ಸ್ಪೆಷಲಿ ಈ ಬೆರಳಿಗೆ ಹಾಕೊಂಡು ನಾನು ಸುಮ್ಮನೆ ತೋರಿಸೋದು, ಇಲ್ಲೋಗಿ ಮಾಡ್ರಿ ಅಲ್ಲೋಗಿ ಮಾಡಿ ಅನ್ನೋದು ನಾನು ಇದು ಮಾಡೋದು. ಅದೇನಂದರೆ ಅವ್ರು ಹೇಳ್ದಂಗೆ ಇರಬೇಕು ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟಚ್ ವುಡ್ ಇವತ್ತವರೆಗೂ ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ ನನ್ನ ಮನೆ ದೇವ್ರ ಮಾಯಮ್ಮನೆ ನನ್ನನ್ನು ಕಾಪಾಡಿರೋದು. ಇವ್ರುಗಳೆಲ್ಲ ಬ್ಲೆಸ್ಸಿಂಗು, ನಮ್ಮ ತಂದೆ ತಾಯಿ ಎಲ್ಲ, ನನ್ನ ಟೀಮ್ ಎಲ್ಲರೂ ಜೊತೆಗೂಡಿ ಮಾಡೋಣ ನಡೀರಿ ಅಂತ ಏನೋ ಒಂದು ಹಿಂಗೆ ಶೋಲ್ಡ್ರ್ ತಟ್ಕೊಂಡು ಹಿಂಗೆ ಮುಂದಕ್ಕೆ ತಳ್ಳಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ರೀಸೆಂಟ್ಲಿ ಅಂದರೆ ಈ ವರ್ಷ ಎಸ್ಪೆಷಲಿ ಅದೇನೋ ಗೊತ್ತಿಲ್ಲ, ದೇವ್ರುಗಳು ಇರೋಂಥ ಸಿನಿಮಾ, ದೈವತ್ವದ ಸಿನಿಮಾಗಳು ಎಲ್ಲವೂ. ಇವಾಗ ಇನ್ನೊಂದು ನಿಮಗೆ ಶಾಕ್ ಹೇಳ್ತೀನಿ ನಾನು. ನೀವು ಹಂಗಂತೀರಾ, ಮ್ಯಾಕ್ಸ್ ಸಿನಿಮಾದಲ್ಲಿ ಕಾಳಿದ ಒಂದು ಸಾಂಗು ಫೈಟ್ ತೆಗೆದ್ವಿ. ಹೌದು, ನಿಜ. ಹೌದು, ಈಗ ಅದನ್ನೇನು ಹೇಳ್ತೀರಾ, ಆ ಫೈಟ್ ನೋಡ್ರಿ ಅಂತೀರಾ, ಅದು ತುಂಬಾ ಅದ್ಭುತವಾಗಿದೆ. ಈಗ ಆಲ್ರೆಡಿ ನೋಡಿರ್ಬೋದು ಜನಗಳು, ಇಲ್ಲ ಅಂತ ಹೇಳ್ತಾ ಇಲ್ಲ, ತುಂಬಾ ಅದ್ಭುತವಾಗಿದೆ ಸರ್. ಹೌದು, ಮಾರ್ಕ್ ಸಾರಿ ಮ್ಯಾಕ್ಸ್ ಅಲ್ಲ, ಮಾರ್ಕ್ ಇದೆ ಹೇಳ್ತಾರೆ. ಮ್ಯಾಕ್ಸ್ ಅಲ್ಲಿ ಜಸ್ಟ್ ಲಾಸ್ಟ್ ಇಯರ್ ಅದಲ್ಲ ಮಾರ್ಕ್ ಅಲ್ಲಿ ಓಕೆ ಸುದೀಪ್ ಸರ್ ಜೊತೆ ಒಂದು ನೈಟ್ ಎಪಿಸೋಡ್, ಒಂದು ಕಾಳಿದು ಒಂದು ಸಾಂಗ್ ನಡೆಯುತ್ತೆ, ಸಾಂಗ್ ಜೊತೆಗೆ ಒಂದು ಆಕ್ಷನ್. ಮೇ ಬಿ ನಾಳೆ 2 ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಈ ಸಿನಿಮಾ ಜೊತೆ ಮಾತಾಡ್ತೀವಿ. ಮಾರ್ಕ್ ಬಗ್ಗೆ ಹೇಳಿ ಸರ್, ನಾನು ನೋಡಿಲ್ಲ, ನಾಳೆ ಶೋ ಇದೆ. ಬಟ್ ತುಂಬ ಚೆನ್ನಾಗಿದೆ ಮಾರ್ಕ್, ನಿಜವಾಗ್ಲೂ ಹೇಳ್ಬೇಕಂತಂದರೆ. ಬಟ್ ನನಗೆ ಇನ್ನೊಂದು ಏನಂತಂದರೆ, ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕಂದ್ರೆ ನನಗೆ ಏನೋ ಒಂದು ಕಡೆ ನನಗೆ ಒಂದು ಹೊಸ ಒಂದು ಅನುಭವ, ಏನೋ ಒಂದು ಎನರ್ಜಿ ಸಿಗುತ್ತೆ. ಏನಂತಂದರೆ, ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಕಂಪೋಸ್ ಮಾಡಿದಾಗ ಅದು ಕರೆಕ್ಟಾಗಿ ಪರಿಪೂರ್ಣವಾಗಿ ಅದನ್ನು ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ಒನ್ ಆಫ್ ದ ಸುದೀಪ್ ಸರ್ ಒಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಅವ್ರು ಏನೂ ಕೇಳಲ್ಲ ನನ್ನ ಹತ್ರ. ಎಸ್ಪೆಷಲಿ ನಾನು ರವಿವರ್ಮ ಆ್ಯಕ್ಷನ್ ಡೈರೆಕ್ಟರ್ ಬಂದಿದ್ದೀನಿ ಅಂದರೆ ನನ್ನ ಹತ್ರ ಏನೂ ಕೇಳಲ್ಲ. ಯಾರ ಹತ್ರ ಏನು ಕೇಳ್ತಾರೆ ನನಗೆ ಗೊತ್ತಿಲ್ಲ. ಬಂದು ರವಿ ಏನು ಮಾಡಬೇಕು, ಹಿಂದೆ ಏನಿತ್ತು ಮುಂದೆ ಏನು ಮಾಡಬೇಕು, ಅಂದರೆ ಇದಕ್ಕೆ ಮುಂಚೆ ಏನಾಗಿದೆ, ಈಗ ಲೀಡ್ ಏನು, ನಾನು ಏನು ಮಾಡಬೇಕು, ಏನು ಲೀಡ್ ಕೊಡಬೇಕು, ಅಷ್ಟು ಬಿಟ್ಟರೆ ಏಂತಿಗೆ ಈ ಶಾರ್ಟ್ ತೆಗೀತೆ, ಏಂತಿಗೆ ಆ ಶಾರ್ಟ್ ತೆಗಿ ಅಂತ ಇವತ್ತವರೆಗೂ ನನಗೆ ಕೇಳಿಲ್ಲ ಅವ್ರು. ಬಟ್ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ಟ್ರಸ್ಟ್, ಅದನ್ನು ನಾನು ಯಾವುದೇ ಕಾರಣಕ್ಕೂ ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆ ನಂಬಿಕೆ ಇಟ್ಟವ್ರೆ ಅಂತ ಇನ್ನೂ ಜವಾಬ್ದಾರಿ ಹೆಚ್ಚು ನನಗೆ. ನಾನೇನೋ ಮಿಸ್ ಮಾಡ್ಬಿಡ್ತೀನಿ, ಆ ಕೆಲಸ ಏನಾದ್ರು ಕಮ್ಮಿ ಆಗ್ಬಿಡ್ತದ, ಏನಾದ್ರು ನನ್ನ ಕೊರಿಯೋಗ್ರಾಫ್ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ, ಆ ಥರದೊಂದು ಬೈದಲ್ಲೇ ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಬಂದಿದೆ.
ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಈ ಹಂಗಾರ ನಿಮಗೆ ದೊಡ್ಡ ಡಬಲ್ ಧಮಾಕ ಸರ್. ಬ್ಯಾಕ್ ಟು ಬ್ಯಾಕ್ ನನಗೆ ಇದು ಗೊತ್ತಿರಲಿಲ್ಲ. ಮಾರ್ಕೋ ಅಂಡ್ ಅಗೇನ್ ಅದು ತುಂಬಾ ದೊಡ್ಡ ಸಿನಿಮಾ ಅಂಡ್ ಅದು ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ. ಸೊ ಆಲ್ರೆಡಿ 45 ಶೋಗಳು ಶುರುವಾಗಿರೋದ್ರಿಂದ ನಾವು ನಾನು ಆ ಶೋ ಮಾಡ್ಕೊಂಡು ಮತ್ತೆ ಮಾಸ್ಟರ್ ರಿಲೀಸ್ ಅಂತ ಫೋನ್ ಮಾಡಬೇಕಿತ್ತು. ಅದು ನೈಟ್ ಎಪಿಸೋಡ್ಸ್ ಎಸ್ಪೆಷಲಿ. ಹೌದು, ಫುಲ್ ಸಿನಿಮಾನೇ ನೈಟ್ ಇರೋಂಥದ್ದು. ಆಮೇಲೆ ಒಂದು ಈ ಲ್ಯಾಂಪ್ ಸ್ಟ್ಯಾಂಡ್ ಏನಂತಾರೆ, ಈ ಬೀಚ್ ಹತ್ರ ಇರ್ತದಲ್ಲ, ಬೋಟ್ಗಳಿಗೆಲ್ಲ ಸಿಗ್ನಲ್ ಕೊಡೋದು, ಅದಕ್ಕೆ ನಾನು ಹೇಳ್ತಾರೆ. ಅದ್ರೊಳಗಡೆ ಒಂದು ಆಕ್ಷನ್ ಇದ್ದಾವೆ, ಟವರ್ ಒಳಗಡೆ ಒಂದು ಆಕ್ಷನ್ಗಳಿದ್ದಾವೆ. ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುದೀಪ್ ಸರ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಆಮೇಲೆ ಆ ಸಿನಿಮಾ ಎಲ್ಲೂ ನೀವು ಕುತ್ಕೊಂಡು ನೋಡಿದ್ರೆ ಎಲ್ಲೂ ಒಂದು ಸೆಕೆಂಡ್ ಹಿಂಗೆ ರಿಲ್ಯಾಕ್ಸ್ ಅನ್ಸಲ್ಲ. ಹಿಂಗೆ ಏನು ನೆಕ್ಸ್ಟ್ ಏನು ಹಾಗೆ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಅನ್ನೋದಾಗಲ್ಲ. ಆಕ್ಷನ್ಸ್ ಅಷ್ಟು ಸ್ಪೀಡ್, ಆಮೇಲೆ ಸಿನಿಮಾನೇ ಅಷ್ಟು ಸ್ಪೀಡಾಗಿ ಮಾಡಿದ್ರು. ಹೌದು, ಎಲ್ಲಿ ಜನವರಿಗೋ ಜೂನ್ಗೋ ಜುಲೈಗೋ ಅವ್ರು ಅನೌನ್ಸ್ ಮಾಡಿದ್ದು ರಿಲೀಸು ಕರೆಕ್ಟಾಗಿ. ನಂಬಲ್ಲ, ನನ್ನ ಮಗಳದು ಮದುವೆ ಇದೆ ಸರ್, ಹಿಂಗಿದೆ ಸರ್, ಏನು ಮಾಡೋದಂತ ಗೊತ್ತಾಗ್ತಾರಂದ್ರೆ ಚಿನ್ನ ನೀನು ತಲೆ ಕೆಡ್ಸ್ಕೊಬೇಡ, ನಾನು ಏನು ಮಾಡೋಕೆ ಅದೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ ನಿನಗೆ, ನೀನು ಸುಮ್ಮನೆ ನೀನು ಬತ್ತಾರ, ನೀನು ಕೆಲಸ ಮಾಡೋಣ ಅಂತೇಳಿ ನನ್ನ ಡೇಟು ಅಡ್ಜಸ್ಟ್ ಮಾಡ್ಕೊಂಡು ಅವರು ಪಾಪ ಅವ್ರಿಗೂ ನನ್ನ ಮದುವೆ ಇದ್ರೂ ಅದನ್ನು ಹಿಂದೆ ಮುಂದೆ ಅಡ್ಜಸ್ಟ್ ಮಾಡಿ. ಮಳೆ ಬರ್ತಾ ಇದೆ ಡೈಲಿ, ಮಳೆ ಬಂದರೂ ರವಿ ಡೇಟ್ ಇಲ್ಲ, ಮಾಡಲೇಬೇಕು ಅಂತ ಶೆಡ್ಯೂಲ್ ಹಾಕಿ ಅರ್ಧ ಮಳೆ ಬಂದಾಗ ಶೂಟಿಂಗು, ಮಳೆ ನಿಂತಾಗ ಮತ್ತೆ ವೇಟಿಂಗ್, ಮತ್ತೆ ಮಳೆ ಬಂದಾಗ ಶೂಟಿಂಗ್, ಆ ಥರ ಮಾಡಿಕೊಂಡು ನಾವು ಮಾಡಿದಂಥ ಒಂದು ಸಿಚುವೇಶನ್ ಅದು. ನಿಜವಾಗ್ಲೂ ಸುದೀಪ್ ಸರ್ ನನಗೇನು ಸಪೋರ್ಟ್ ಮಾಡಿದ್ರೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ ಪ್ರೊಡಕ್ಷನ್ನು ಮತ್ತು ವಿಜಯ್ ಅವ್ರ ಡೈರೆಕ್ಟ್ರು ನಿಜವಾಗ್ಲೂ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಬಾಬು ಅವ್ರು ಇರ್ಬೋದು, ಮತ್ತು ಶ್ರೀರಾಮ್ ಅವ್ರು ಇರ್ಬೋದು, ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತಿನ ದಿವಸ ನೀವು ನಾನು ಹೇಳ್ಬಾರ್ದು, ನೀವು ನೋಡಿ ಗೊತ್ತಾಗ್ತದೆ ಮಾರ್ಕೆ ಅದ್ಭುತವಾಗಿದೆ, ಅದಂತೂ ಹೇಳಬಲ್ಲೆ ನಾನು. ಹೊಸ ಒಂದು ರಸದೌತಣ ಈ ಸರಿ ಡಿಸೆಂಬರ್, ನಾನು ಓಪನ್ ಆಗಿ ಹೇಳ್ತೀನಲ್ಲ, ಕರ್ನಾಟಕಕ್ಕೆ ಡಿಸೆಂಬರ್, ಅದಂತೂ ಹೇಳಬಲ್ಲೆ. ಹಬ್ಬ, ಕ್ರಿಸ್ಮಸ್, ಇಯರ್ ಎಂಡಿಂಗ್ ಏನೇ ಇದ್ರು, ನ್ಯೂ ಇಯರ್ ಇದ್ರು ಎಲ್ಲ ಕರ್ನಾಟಕಕ್ಕೆ ಸೇರುತ್ತೆ, ಅದಂತೂ ಗ್ಯಾರಂಟಿ ಹೇಳ್ತೀನಿ ನಾನು. ಬ್ಯಾಕ್ ಟು ಬ್ಯಾಕ್ ನಮ್ಮ ಸಿನಿಮಾನು ಬಂದ್ಬಿಡ್ಬೇಕಾಯ್ತು, ಆಗ್ತಿಲ್ಲ. ಅದೇ ಸ್ವಲ್ಪ ಮುಂದೆ ಎಲ್ಲ ದೊಡ್ಡವರೆಲ್ಲ ಬಂದಾದ್ಮೇಲೆ ನಾವು ಚಿಕ್ಕವ್ರು ನಿಧಾನಕ್ಕೆ ಹೋಗೋಣ ಅಂತ ನಾನು ಬ್ಯಾಕ್ ಆಗಿದ್ದೀನಿ ಅಷ್ಟೇ. ಬಟ್ ಒಳ್ಳೆ ಡೇಟು. ಹೌದು. ನೈಟು ಶೂಟ್ಗಳನ್ನ ಮಾಡ್ಬೇಕಾರೆ ನೀವು ಚಾಲೆಂಜ್ ಫೇಸ್ ಮಾಡೋದೇನು ಸರ್? ಅಂದರೆ ಯೂಶ್ವಲಿ ನಾವು ನೋಡೋದಕ್ಕೆ ಅಷ್ಟು ಎಕ್ಸೈಟಿಂಗ್ ಆಗಿರುತ್ತೆ, ಬಟ್ ಈವನ್ ಅಷ್ಟು ಸುಲಭನಾ, ಅಥವಾ ಡೇನಲ್ಲಿ ಮಾಡೋದು ಸುಲಭನಾ, ನೈಟಲ್ಲಿ ಮಾಡೋದು ಸುಲಭನಾ? ತುಂಬ ಚಾಲೆಂಜ್ ಹೇಳ್ಬೇಕಂದ್ರೆ ನೈಟಲ್ಲಿ ಕೆಲಸ ಮಾಡೋದು. ಯಾಕಂದರೆ ನಂದೇನೋ ಎನರ್ಜಿ ಇರ್ತದೆ, ಬಟ್ ನಂತರ ಪ್ರತಿಯೊಬ್ಬರದ್ದು ಎನರ್ಜಿ ಇರಬೇಕಲ್ಲ. ಬಟ್ ಆವತ್ತು ಆ ಟೈಮಲ್ಲಿ ಪ್ರತಿಯೊಬ್ಬ ಲೈಟ್ ಮ್ಯಾನಿಂದ ಹಿಡಿದು, ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು, ಪ್ರೊಡಕ್ಷನ್ ಅವರಿಂದ ಹಿಡಿದು ಎಲ್ಲರೂ ಆ ಒಂದು ಅದೇ ಹೇಳ್ತೀವಲ್ಲ, ಇದು ಸಿನಿಮಾ ರಂಗ ಅನ್ನೋದು ಒಂದು ಕುಟುಂಬ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೇ ಒಂದು ಸಿನಿಮಾ ಇವತ್ತಿನ ಸಹ ಥಿಯೇಟ್ರಲ್ಲಿ ನೋಡೋದಕ್ಕೆ ಒಂದು ಅನ್ಸುತ್ತೆ. ಇವಾಗ 45 ನೀವು ನೋಡ್ಬಿಟ್ಟು ಏನು ಎಂಜಾಯ್ ಮಾಡ್ತಾಯಿದ್ರೆ, ನನ್ನೊಬ್ಬಂದಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಅಲ್ಲಿ. ತಟ್ಟೆ ತೊಳೆಯೋನಿಂದ ಹಿಡಿದು, ದುಡ್ಡು ಹಾಕೋರಿಂದ ಹಿಡಿದು ತಟ್ಟೆ ತೊಳೆಯೋನವರೆಗೂ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಆ ಕೆಲಸದ ಪ್ರತಿಫಲನೇ ಇವತ್ತಿನ ಸಹ ಸಿನಿಮಾ ಇದಾಗ್ತಾವಲ್ಲ. ಬಟ್ ಆ ಸಿನಿಮಾ ನಿಂತು ಆ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಇನ್ನೊಂದಷ್ಟು ಸಿನಿಮಾ ಯಾರಾದ್ರು ಮಾಡೋಕ್ಕೆ ಬರ್ತಾರೆ, ಅದೇ ನಿರ್ಮಾಪಕರೇ ಇನ್ನೊಂದಷ್ಟು ಸಿನಿಮಾ ಮಾಡ್ಬೋದು, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನಮಗೆ. ಸಿನಿಮಾ ಚೆನ್ನಾಗಾಗಬೇಕು, ಇದನ್ನು ನೋಡಿ ಜನಗಳು ಹೆಂಗೆ ಕನ್ನಡ ಸಿನಿಮಾನ ಬೆಳೆಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಪ್ರಾಮಾಣಿಕವಾಗಿ ಮಾಡಿರೋದು ಎಲ್ಲವನ್ನೂ ಕೂಡ ಸ್ವೀಕರಿಸ್ತಿದ್ದಾರೆ, ಅದು ಆಗ್ತಾ ಇದೆ ಕಡೆ. ಸೊ ನಿಮ್ಮದೇ ಪ್ರೊಡಕ್ಷನ್ ಸಿನಿಮಾ ಬೇರೆ ಬರ್ತಾ ಇದೆ ಹೊಸ ವರ್ಷಕ್ಕೆ. ಹೌದು. ಅದರದ್ದು ಏನೆಲ್ಲ ಕೆಲಸಗಳು ನಡೀತಾ ಇದೆ? ಎಲ್ಲ ಮುಗಿದಿದೆ. ಮೇ ಬಿ 29ನೇ ತಾರೀಕು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಸುದೀಪ್ ಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿ ನಿಮಗೆಲ್ಲ ಇಷ್ಟ ಆಗ್ಬೋದು. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಫಸ್ಟ್ ಟೈಮ್. ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ದುಡ್ದಿದ್ದೀನೋ, ಏನು ಮಾಡಿದ್ದೀನೋ ಅದನ್ನೇ ಒಂದು ಸಿನಿಮಾ ಮಾಡಿದ್ದೀನಿ. ನಾನು ದುಡ್ದಿರೋದ್ರಲ್ಲಿ ಇಟ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿ ನಾನು ಸಿನಿಮಾ ಹಾಕಿ ಸಿನಿಮಾ ಮಾಡಿದ್ದೀನಿ. ಇನ್ನು ಅದರಲ್ಲಿ ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಆಯಿತು ಇನ್ನೂ ಮಾಡು ಮಗ ಅಂತ ಕಳಿಸ್ತೀರಾ, ಏನು ಮಾಡ್ತೀರಾ ಎಲ್ಲ ನಿಮಗೆ ಸೇರಿರೋದು. ಅದು ಗೆದ್ದರೆ ಇನ್ನೂ ನನ್ನ ಕೈಲಾಗಿದ್ದು ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡಿಸ್ತೀನಿ. ಗೆಲ್ಲಿಲ್ಲ ಅನ್ನೋದು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದರಲ್ಲೇನೋ ನಂದು ತಪ್ಪು ನಿಮ್ಮದು ತಪ್ಪು ಅನ್ನೋದು ನಿಮ್ಗೆ ಇಷ್ಟ ಆಗಿಲ್ಲ, ಇಷ್ಟ ಆಗಿಲ್ಲ. ಇಷ್ಟ ಆದರೆ ಖಂಡಿತ ಪ್ರೋತ್ಸಾಹಿಸಿ ಬೆಳೆಸಿ ಅಷ್ಟೇ. ಖಂಡಿತ. ಅಂದರೆ ಎವ್ರಿ ಒಂದಷ್ಟು ವರ್ಷಕ್ಕೆ ಒಂದ್ಸಲ ಮಾಸ್ಟರ್ ಆದರೆ ಒಂದೊಂದು ಹಂತಕ್ಕೆ ಬೆಳ್ಕೊಂಡು ಮತ್ತು ಆ ಊರಲ್ಲಿ ಆ ಮನೇಲೇ ದುಡ್ದು ಆ ಮನೆಗೆ ಸಾಕ್ತಾ ಇರೋದು ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ವಿಷಯಕ್ಕೆ ಒಬ್ಬ ಆಟೋ ಡ್ರೈವರು, ಒಬ್ಬ ಸ್ಟಂಟ್ ಮ್ಯಾನಾಗಿ ಬಂದು ಸ್ಟಂಟ್ ಮಾಸ್ಟರ್ ಆಗಿ, ಸ್ಟಂಟ್ ಮಾಸ್ಟರ್ ಆದಮೇಲೆ ಡಾಕ್ಟ್ರೇಟ್ವರೆಗೂ ಹೋಗಿ ಇಡೀ ದೇಶದಾದ್ಯಂತ ಒಂದು ಸೀಲ್ ಹೊತ್ತದೆಯಲ್ಲ ನಮ್ಮ ಇಲ್ಲಿ ಹುಟ್ಟಿ.
ಅದ್ರ ಜೊತೆಗೆ ಇಂಡಸ್ಟ್ರಿಗೆ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡೋವಂಥದ್ದು ಅಂದ್ರೆ ಅನ್ನದಾತರ ಅಂತಾರೆ ಅಣ್ಣವರು, ಅದಕ್ಕಿನ್ನ ಅಂದ್ರೆ ನಾನು ಆ ಮಟ್ಟಕ್ಕೆ ಅಲ್ಲ, ಹೋಗಿಲ್ಲ. ನಾನ್ ಹೇಳೋದು ಅಲ್ಲಿಂದ ಮತ್ತೆ ಅಲ್ಲಿಗೆ ಅಂದ್ರೆ ಇದಲ್ವಾ ಬೇಕಾಗಿರೋದು. ಹೌದು ಹೌದು ನಿಜ. ಬಟ್ ಆ ಒಂದು ಭಾಗ್ಯ ಸಿಕ್ತಲ್ಲ ನನಗೆ, ಅಷ್ಟೇ ಸಾಕು. ಇಲ್ಲ ತುಂಬಾ ಒಳ್ಳೇದಾಗುತ್ತೆ ಮಾತ್ರ, ತುಂಬಾ ಪಾಸಿಟಿವ್ ಆಗಿದೆ. ಅಂಡ್ ರಕ್ಕಸಪುರದವಳು ಸೀರೀಸ್ ಮಾಡ್ತಾ ಇದೀವಿ ನಾವು, ಕನ್ನಡ ಪಿಕ್ಚರ್ ಅವರು. ಸೊ ಆಲ್ರೆಡಿ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ಸೊ ಇಲ್ಲಿಂದ ಶುರುವಾಗುತ್ತೆ. ಸೊ ಹೊಸ ವರ್ಷಕ್ಕೆ ಮತ್ತೊಂದು ದೊಡ್ಡ ಸಿನಿಮಾ ಬರ್ತಿದೆ ಮಾಸ್ಟರ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಮಾತಾಡಿ, ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ 45 ನೋಡಿ ತುಂಬಾ ಎಕ್ಸೈಟ್ ಆಗಿದ್ದೆ ನಾನು. ಸೊ ರಾತ್ರಿನೇ ಒಂದು ವಿಡಿಯೋ ಬಿಟ್ಟೆ, ಅದು ಸಿಕ್ಕಾಪಟ್ಟೆ ಜನ ಫೋನ್ ಹೌದು ಹೌದು ತುಂಬಾ ಚೆನ್ನಾಗಿತ್ತಪ್ಪ, ಸಖತ್ತಾಗಿ ಹೇಳಿದ್ದೆ, ನೀನು ಹೇಳಿದ್ ನೋಡೋದು ಸಿನಿಮಾ ನೋಡ್ಬೇಕು ಅನ್ಸ್ತದೆ. ನಿಜವಾಗ್ಲೂ ನನಗೆ ಅನ್ಸಿದ ಫೀಲಿಂಗ್ ಅದು. ನಾನು ಅದಕ್ಕೇ ಮಾಸ್ಟರ್ನ ಮಾತಾಡಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಈ ಮಾತುಕತೆ ನಿಮ್ಗೆ ಇಷ್ಟ ಆಗಿರುತ್ತೆ, ಇದರ ಹಿಂದಿನ ಪರಿಶ್ರಮ ಅರ್ಥ ಆಗಿರುತ್ತೆ. ಸೊ ಒಂದು 45 ಒಂದಷ್ಟು ನಿಮಗೆ ಗೊತ್ತಾಗಿದೆ ಇವಾಗ ಎಕ್ಸೈಟ್ಮೆಂಟ್ ಏನು ಟೆಂಪ್ಟೇಷನ್ ಇದೆ, ಟೆಂಪ್ಟೇಷನ್ ಸತ್ಯ. ನೀವು ಹೋಗಿ ನೀವು ಆಚೆ ಬರ್ಬೇಕಾದ್ರೆ ಖಂಡಿತವಾಗ್ಲೂ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡೇ ಬರ್ತೀರಾ, ಅದು ಅಂತೂ ನಾನು ಸತ್ಯ ಹೇಳ್ಬೋದು. ಅದರ ಜೊತೆಗೆ ಮಾರ್ಕು ಅದು ಸೇಮ್ ಡೇಟಿಗೆ ರಿಲೀಸ್ ಆಗ್ತದೆ. ಆ್ಯಂಡ್ ಮಾಸ್ಟರ್ ಕೆಲಸ ಇದೆ. ಮಾರ್ಕ್ ಬಗ್ಗೆನೂ ಮಾತಾಡಿದ್ದೀವಿ, ಮಾರ್ಕು ನೋಡಿ ಮತ್ತೆ ನಾನು ಮಾತಾಡ್ತೀನಿ. ಸೊ ಇಷ್ಟೊತ್ತು ಮಾತುಕತೆಗೆ ಇನ್ನೂ ಒಂದು ಸಿನಿಮಾ ಮರ್ತ್ಬಿಟ್ಟೆ ನೀವು, ಯಾವುದು? ಲ್ಯಾಂಡ್ ಆರ್ಡ್. ಅದು ಆಮೇಲೆ ಮಾತಾಡೋಣ, ಈಗ ಬೇಡ. ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಅದ್ರ ಲ್ಯಾಂಡ್ ಲಾರ್ಡ್ ಜನವರಿಗೆ ಬರ್ತಾ ಇದೆ. ಹೌದು. ಇಲ್ಲ ಲ್ಯಾಂಡ್ ಲಾರ್ಡ್ ಏನ್ ಮಾಸ್ಟರ್ ಅಂದ್ರೆ ಹೊಸ ವರ್ಷದ ಅಂದ್ರೆ 2026ರ ಮೊದಲ ಇವಾಗ ಹೇಳ್ತಲ್ಲ ದೊಡ್ಡ ಬೇಟೆ ಅದು. ಲ್ಯಾಂಡ್ ಲಾರ್ಡ್ ನಮ್ದೆ, ಕಲ್ಟ್ ನಮ್ದೆ, ಮತ್ತೆ ಎಲ್ಲ ಒಂದೇ ದಿನ ರಿಲೀಸ್, ಇಲ್ಲಿ ರಿಲೀಸ್ ಅಲ್ಲೋ. ಹೌದು ಲ್ಯಾಂಡ್ ಲಾರ್ಡು ಅಂಡ್ ಅಗೇನ್ ಮಣ್ಣಿನ ಕತೆ ಅಂಡ್ ಸ್ಟೈಲು, ಹೌದು ಆಕ್ಷನ್ಸು, ಹೌದು ಒಂದೊಂದು ಏನು ಅವರಿಬ್ರು ರಾಜ್ ಬಿ ಶೆಟ್ಟಿ ಅಗೇನ್ ನಿಮ್ಗೇನು ಕಂಟಿನ್ಯೂಸ್ ಏನೋ ರವಿ ವರ್ಮಾ ಮತ್ತೆ ರಾಜ್ ಬಿ ಶೆಟ್ಟಿ ಏನೋ ಡೀಲ್ ಮಾಡ್ಕೊಂಡಿದ್ದೀರಾ. ಇಲ್ಲ ತುಂಬಾ ಸಂಭ್ರಮ, ಖುಷಿ ಆಗುತ್ತೆ ಸಿನಿಮಾಗಳ ಬಗ್ಗೆ ಒಂದೊಂದು. ಬಟ್ ನನಗೇನಂತಂದ್ರೆ ಓಪನ್ ಆಗಿ ಹೇಳ್ತೀನಿ, ಇವಾಗ ನೋಡಿ, ಇವಾಗ ಡಿಸೆಂಬರಲ್ಲಿ ನೀವು ನೋಡಿದ್ರಿ 45 ನೋಡಿದ್ರಿ, ಮಾರ್ಕ್ ನೋಡಿದ್ರಿ, ಜನವರಿಗೆ ಆಗ ಲ್ಯಾಂಡ್ ಲಾರ್ಡ್ ಬರುತ್ತೆ, ಮತ್ತೆ ಇದು ಕಲ್ಟ್ ಬರುತ್ತೆ, ತಿರ್ಗಿ ಅದು ಹಾಗೆ ಅದೇ ರೀತಿ ಇನ್ನು ಫೆಬ್ರವರಿಗೆ ನನ್ನ ಸಿನಿಮಾ ಬರುತ್ತೆ. ಈ ಥರ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳು ಎಲ್ಲೋ ಒಂದೊಂದು ಕಡೆ ಅಟ್ಲೀಸ್ಟ್ ಓಕೆ ಚೆನ್ನಾಗಿದೆ ಮಾಡ್ರಪ್ಪ ಅಂತ ಒಂದು ಬೆಂತಟ್ಟಿ ಪ್ರೋತ್ಸಾಹಿಸಿದ್ರೆ ಇನ್ನೂ, ಯಾಕಂದರೆ ಈಗ ಬರ್ತಾರ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ, ಈಗ ಬರ್ತಾರಂತ ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ನಿರ್ಮಾಪಕರು ಮತ್ತು ಕಲಾವಿದರು ಎಲ್ಲರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಳೆಸಿ ಅಂತಲೇ ನಾನು ಕೇಳ್ಕೊತೀವಿ ಮುಖಾಂತರ. ಅಂಡ್ ಥಿಯೇಟರ್ಗೆ ಸಿನಿಮಾ ಮಾಡ್ತಾರೆ, ಥಿಯೇಟರ್ಗೆ ಸಿನಿಮಾ ಬನ್ನಿ. ಥಿಯೇಟ್ರಲ್ಲಿ ನೋಡಿದ್ರೆ ಏನಂತಂದ್ರೆ ಅದರಿಂದ ಒಂದು 4 ಕಾಸು ಎಕ್ಸ್ಟ್ರಾ ಸಿಕ್ಕಿದ್ರೆ ಇನ್ನೊಬ್ಬ ಬಿಸ್ನೆಸ್ಗೆ ಬರ್ತಾನೆ. ಇವಾಗ ನಾವೇನೋ ಒಂದು ತೊಗೊತೀವಿ ಅಂತಂದ್ರೆ ಏನೋ ಒಂದು ರೂಪಾಯಿ ಅಟ್ಲೀಸ್ಟ್, ಇವಾಗ ನಾನು 10 ರೂಪಾಯಿ ಹಾಕಿದ್ದೀನಿ ಅಂದರೆ 10 ರೂಪಾಯಿ ಮೇಲೆ ಅಟ್ಲೀಸ್ಟ್ 1 ರೂಪಾಯಿ ಇಲ್ಲ 2 ರೂಪಾಯಿ ಸಿಕ್ಕಿದ್ರೆ ಅವನು ನೆಕ್ಸ್ಟ್ 11 ರೂಪಾಯಿಗೆ ಬರ್ತಾನೆ. ಆ ಥರ ಸಿನಿಮಾ ಏನಾದರೂ ಒಂದು 2-3 ಸಿನಿಮಾ ಗೆದ್ದರೆ, ಕನ್ನಡ ಇಂಡಸ್ಟ್ರಿ ಗೆದ್ದರೆ ನಿಜವಾಗ್ಲೂ ಅದರಿಂದ ಒಂದಷ್ಟು ಜನಕ್ಕೆ, ಸಾವಿರಾರು ಕುಟುಂಬಗಳಿಗೆ ಒಂದು ಊಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಸಹಕಾರ, ನಿಮ್ಮ ಬ್ಲೆಸ್ಸಿಂಗ್ ಇರಬೇಕು ಅಂತ ಕೇಳೋಣ. ಥ್ಯಾಂಕ್ ಯು. ಇದಿಷ್ಟು ಮಾತುಕತೆ. ಸೊ ಶುಕ್ರವಾರ ಸಿನಿಮಾಗಳು, ಗುರುವಾರದಿಂದ ಆಲ್ರೆಡಿ ಶೋಗಳು ಶುರುವಾಗಿದೆ. ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಕ್ರಿಸ್ಮಸ್ ಎಂಜಾಯ್ ಮಾಡಿ. ಮೇ ಬಿ ಮಕ್ಕಳಿಗೆ 10 ದಿನ ರಜಾ ಕೊಟ್ಟಿರ್ತಾರೆ, ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾಗಳೇ 2 ಸಿನಿಮಾಗಳು, ಒಂದು 45, ಇನ್ನೊಂದು ಮಾರ್ಕು. ಫ್ಯಾಮಿಲಿ ಸಿನಿಮಾಗಳು, ದೊಡ್ಡ ಸ್ಟಾರ್ಗಳು ಹಬ್ಬ ಮಾಡುವಂಥ ಸಿನಿಮಾಗಳು, ಶೆಳ್ಳೆ ಹೊಡ್ಕೊಂಡು ಚಪ್ಪಾಳೆ ತಟ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾಗಳು. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, OTT ಕಾಯಬೇಡಿ. OTTಗೆ ಬಂದಮೇಲೆ ಇನ್ನೊಂದ್ಸಲ ನೋಡ್ಕೊಳ್ಳಿರಂತೆ. ಬಟ್ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು, ಇಟ್ಸ್ ಮೈ ರಿಕ್ವೆಸ್ಟ್. ನಾನು ಯಾವಾಗಲೂ ಕೇಳ್ಕೊತೀನಿ, ಥಿಯೇಟರ್ ಇವತ್ತಿಗೆ ಸಿನಿಮಾ ಥಿಯೇಟ್ರಲ್ಲಿ ಗೆದ್ರೇ ಸಿನಿಮಾಗಳ ಪ್ರೊಡಕ್ಷನ್ ಆಗೋದು, ಇಲ್ಲಾಂದರೆ ಆಗಲ್ಲ. ಸೊ ಲಾಸ್ಟ್ ಇಯರು ನಾವು ವರ್ಷದ ಕೊನೆಗೆ ನಾನೊಂದು ವಿಡಿಯೋ ಮಾಡ್ತೀನಿ, ಬಟ್ ಹೇಳ್ಬಿಡ್ತೀನಿ ಇವತ್ತೇ, ಈ ವರ್ಷ ಒಂದು 50 ಸಿನಿಮಾನೂ ಪೂಜೆ ಆಗಿಲ್ಲ, ಮುಹೂರ್ತ ಆಗಿಲ್ಲ. ತುಂಬ ಕಡಿಮೆ ಪ್ರೊಡಕ್ಷನ್ಸು. 2026ಕ್ಕೆ ಆಲ್ರೆಡಿ ಲಿಸ್ಟಲ್ಲಿ ಇರುವಂಥ ಸಿನಿಮಾಗಳು ರಿಲೀಸ್ ಆಗುತ್ತೆ ಹೊರತು ಹೊಸದಾಗಿ ಮಾಡಿ ರಿಲೀಸ್ ಆಗುವಂಥ ಸಿನಿಮಾಗಳು ತುಂಬ ಕಡಿಮೆ ಇದೆ. ಮುಂದಿನ ವರ್ಷದಿಂದ ಪ್ರೊಡಕ್ಷನ್ನು ಕಡಿಮೆ ಆಗ್ತಾಯಿದೆ. ಸೊ ಈ ಒಂದು ಪ್ರೋತ್ಸಾಹ ನಿಮ್ಮಿಂದ ತುಂಬ ಮುಖ್ಯ ಕನ್ನಡ ಪ್ರೇಕ್ಷಕರು. ಸೊ ಇದನ್ನು ಮಾಡ್ತೀರಂತ ನಾನು ಭಾವಿಸ್ತೀನಿ. ತುಂಬ ಒಳ್ಳೊಳ್ಳೆ ಪ್ರಯತ್ನಗಳಾಗ್ತಿದೆ. ಮಾಸ್ಟರ್ ಹೇಳ್ದಂಗೆ ತುಂಬ ಪ್ಯಾಷನೇಟ್ ಆಗಿ ಸಿನಿಮಾಗಳನ್ನು ಮಾಡುವಂಥ ಪ್ರತಿಭೆಗಳು ಬಂದಿದ್ದಾರೆ. ಸೊ ನಿಮ್ಮ ಸಹಕಾರ ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ.